हरिः ओम्। सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयम् करुणालयम् नमामि भगवत्पादशङ्करम् लोकशङ्करम्। शङ्करम् शङ्कराचार्यम् केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। कृष्णं वन्दे जगद्गुरुं। ಹರಿ ಓಂ. ಭಗವದ್ಗೀತೆಯ 9ನೇ ಅಧ್ಯಾಯದ ಚಿಂತನೆಯಲ್ಲಿ 11ನೆಯ ಶ್ಲೋಕದ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. 11ನೆಯ ಶ್ಲೋಕದ ವಿಷಯ ಅಜ್ಞಾನವೇ ಸಂಸಾರ ಬಂಧನಕ್ಕೆ ಕಾರಣ ಎಂಬುದಾಗಿ. ಸಂಸಾರ ಬಂಧನಕ್ಕೆ ಕಾರಣ ಅಜ್ಞಾನ. ಅಜ್ಞಾನ ಎಂಬ ಮಾತಿಗೆ ಭಗವಂತ ಕೊಟ್ಟಿರತಕ್ಕಂತಹ ವಿವರಣೆ ಏನಪ್ಪಾ ಅಂದ್ರೆ, ಭಗವಂತನನ್ನ ಆತ್ಮಸ್ವರೂಪದಿಂದ ನೋಡದೇ ಇರೋದು. ಮಾನುಷೀಂ ತನುಮಾಶ್ರಿತಂ ಮಾಂ ಅವಜಾನಂತಿ. ಮನುಷ್ಯ ಶರೀರದಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯಕ್ಕೂ ಅಂತರ್ಯಾಮಿಯಾಗಿ, ಸಾಕ್ಷಿಯಾಗಿ, ಚೇತನ ಸ್ವರೂಪದಲ್ಲಿ ಏನು ಭಗವಂತ ಇದ್ದಾನೋ ಅವನನ್ನ ತಿರಸ್ಕರಿಸಿ ನನ್ನನ್ನ ಶರೀರ ಎಂಬುದಾಗಿ ಭಾವಿಸಿಕೊಳ್ಳೋದು. ಸ್ಥೂಲ ಶರೀರವೋ ಸೂಕ್ಷ್ಮ ಶರೀರವೋ, ಒಟ್ಟು ಶರೀರಾದಿಗಳಲ್ಲಿ ತಾನು ಎಂತಕ್ಕಂಥ ಭಾವ, ಆತ್ಮನಲ್ಲಿ ನಾನೇನೋ ಭಾವ ಇಲ್ಲದೆ ಇರೋದು. ಇದಕ್ಕೆ ಅನ್ಯೋನ್ಯ ಅಧ್ಯಾಸ, ಅಜ್ಞಾನ ಎಂಬುದಾಗಿ ಕರೆದಿದ್ದಾರೆ. ಇದನ್ನೇ ಸಂಸಾರಕ್ಕೆ ಕಾರಣ ಎಂಬುದಾಗಿ ಅವನು ಹೇಳ್ತಾನೆ. ಅವನ ಪರಭಾವವನ್ನ, ಶ್ರೇಷ್ಠ ಭಾವವನ್ನ, ಸಚ್ಚಿದಾನಂದ ಸ್ವರೂಪವನ್ನ ತಿಳಿಯದೆ ದೇಹವೇ ತಾನು ಎಂಬುದಾಗಿ ತಿಳಿಯುವಂಥದ್ದು. ಇದು ಸಂಸಾರಕ್ಕೆ ಕಾರಣ. ಇಷ್ಟು ವಿಷಯವನ್ನ ಹೇಳಿದ ಮೇಲೆ ಇನ್ನು ಮುಂದಿನ ಶ್ಲೋಕದಿಂದ, 12ನೇ ಶ್ಲೋಕದಿಂದ ಆರಂಭ ಮಾಡಿ 19ನೇ ಶ್ಲೋಕದ ತನಕ ಆಸ್ತಿಕರು ಮತ್ತು ನಾಸ್ತಿಕರು, ಮೊದಲನೇದಾಗಿ ನಾಸ್ತಿಕರ ವಿಷಯ ಹೇಳ್ತಾನೆ, ತದನಂತರ ಆಸ್ತಿಕರ ವಿಷಯ ಹೇಳ್ತಾನೆ, ನಂತರ ಉಪಾಸನೆಯ ಬಗೆಗಳನ್ನು ಹೇಳ್ತಾನೆ. ನಾಸ್ತಿಕರಂದ್ರೆ ಯಾರು, ಅವರ ಜೀವನ ಹೇಗಿರ್ತದೆ, ಆಸ್ತಿಕರು ಯಾರು, ಅವರ ಜೀವನ ಶೈಲಿ ಹೇಗಿರ್ತದೆ, ಬಗೆ ಬಗೆಯ ಉಪಾಸನೆಗಳು ಯಾವ ರೀತಿಯಾಗಿ ನಾವು ಮಾಡಬೇಕು ಎಂಬಿಷ್ಟು ವಿಷಯಗಳನ್ನ ಈ 8 ಶ್ಲೋಕಗಳಲ್ಲಿ ಭಗವಂತ ತಿಳಿಸಿಕೊಡ್ತಾನೆ. ನೋಡೋಣ 12ನೇ ಶ್ಲೋಕ. ಮೋಘಾಶಾಮೋಘ ಕರ್ಮಾಣಃ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ. ಯಾರು ಅಜ್ಞಾನದ ಈ ಕರ್ಮ ಬಂಧನದಲ್ಲಿರ್ತಾರ, ಅದರಿಂದ ಹೊರಗಡೆಗೆ ಬರಬೇಕನ್ನುವಂತಹ ಬಯಕೆಯನ್ನು ಹೊಂದಿರೋದಿಲ್ವೋ, ಅವರು ಈ ಸಂಸಾರದಲ್ಲಿ ಮುಳುಗಿರ್ತಾರೆ. ರಮಣ ಮಹರ್ಷಿಗಳು ತಮ್ಮ ಉಪದೇಶ ಸಾರದಲ್ಲಿ ಒಂದು ಮಾತು ಹೇಳ್ತಾರೆ. ಭಗವಂತನನ್ನ ಒಪ್ಪದೆ, ಭಗವಂತನಿಗೆ ಶರಣಾಗದೇ ಇರುವವರ ಜೀವನ ಹೇಗಿರ್ತದೆ ಅಂದ್ರೆ,
ಕೃತಿಮಹೋದಧೌ ಪತನ ಕಾರಣಂ ಫಲಮಶಾಶ್ವತಂ ಗತಿ ನಿರೋಧಕಂ. ಕರ್ಮ ಪ್ರಪಂಚದಲ್ಲಿ ಅದಕ್ಕೆ ಉದಧಿಯ ಸಮುದ್ರ ಅಂತ ಕರೀತಾರೆ. ಕರ್ಮ ಪ್ರಪಂಚವೆಂಬ ಸಮುದ್ರ. ಕೃತಿ ಮಹಾ ಉದಧಿ, ಕರ್ಮ ಎಂಬ ಮಹಾ ಸಮುದ್ರದಲ್ಲಿ ಪತನ ಕಾರಣಂ ಬೀಳ್ತಾರ. ಕೊನೆ ಮೊದಲು ಇಲ್ಲದಂತಕ ಕರ್ಮ ಪ್ರಪಂಚದಲ್ಲಿ ಸಿಕ್ಕಾಕೊಳ್ತಾರೆ. ಫಲಮ ಶಾಶ್ವತಂ, ಕ್ಷಣಿಕವಾದ ಫಲ ಅವರಿಗೆ ಪ್ರಾಪ್ತಿ ಆಗ್ತಾ ಇರ್ತದೆ. ಹೊಸ ಹೊಸ ಗುರಿಗಳ ಕಡೆಗೆ ಓಡ್ತಾ ಇರ್ತಾರೆ. ಯಾವುದೋ ಒಂದು ಫಲವನ್ನ ಇಚ್ಛಿಸಿ ಕರ್ಮವನ್ನು ಮಾಡ್ತಾರೆ. ಅದು ಸಿಕ್ಕಿದ ಮೇಲೆ ಇನ್ನೊಂದು ಕರ್ಮದ ಕಡೆಗೆ ಓಡ್ತಾರೆ. ಈ ರೀತಿಯಾಗಿ ಅಶಾಶ್ವತ ಫಲವನ್ನು ಪಡಿತಾ ಇರ್ತಾರೆ. ಗತಿ ನಿರೋಧಕಂ, ಶಾಶ್ವತ ಗತಿಯಾದಂತಹ ಮೋಕ್ಷ ಅದು ಅವರಿಂದ ವಂಚಿತವಾಗತ್ತೆ. ಅದು ಅವ್ರಿಗೆ ಸಿಗೋಲ್ಲ. ಅದಕ್ಕೂ ಹೊರತಾಗಿ ಬೇರೆ ಇನ್ನೇನಾಗಲ್ಲ. ಒಬ್ಬನು ದೇವರನ್ನು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ಅವನಿಗೆ ಗಾಳಿ ನೀರು ದೇವರು ಯಾವುದನ್ನು ಬಂದ್ ಮಾಡಲ್ಲ. ಅವನ ಕರ್ಮಕ್ಕೆ ಅನುಸಾರವಾಗಿ ಅವನಿಗೆ ಏನೇನು ಪ್ರಾಪ್ತಿ ಆಗ್ಬೇಕು ಪ್ರಾಪ್ತಿ ಆಗತ್ತೆ. ಪೂರ್ವದಲ್ಲಿ ಏನಾದ್ರೂ ಸತ್ಕರ್ಮಗಳು ಘಟಿಸಿದ್ದರೆ ಅದರ ಫಲವಾದಂತಹ ಭೋಗ ಸಾಮಗ್ರಿಗಳು ಸಿಗುತ್ತೆ. ಪುಣ್ಯ ಕರ್ಮಗಳು ಮಾಡಿದ್ರೆ ನೋಡಿ, ಪುಣ್ಯ ಕರ್ಮಗಳು ಸತ್ಕರ್ಮಗಳನ್ನು ಮಾಡಬೇಕಾದ್ರೆ ದೇವರನ್ನ ಒಪ್ಪಲೇಬೇಕು ಅಂತಿಲ್ಲ. ಅದೊಂದು ಮುಖ್ಯವಾದ ವಿಷಯ. ಎಷ್ಟೋ ಜನ ಹೇಳುವುದುಂಟು, ನಾವು ದೇವರನ್ನು ಒಪ್ಪಲ್ಲ, ಆದ್ರೆ ಸತ್ಕರ್ಮವನ್ನು ಮಾಡ್ತೇವೆ ಅಂತ ಹೇಳ್ತಾರೆ. ದಾನ ಧರ್ಮ ಮಾಡ್ತೇವೆ, ಪರೋಪಕಾರ ಮಾಡ್ತೇವೆ. ಹಾಗೆ ಎಷ್ಟೋ ಜನ ಇದ್ದಾರೆ. ಅಂಥವರಿಗೆ ಕರ್ಮದ ಫಲ ಸಿಗುತ್ತದೆ. ಪುಣ್ಯ ಫಲವಾದಂತಹ ಸುಖಾದಿಗಳು ಸಿಗುತ್ತೆ. ಆದರೆ ಅತ್ಯಂತಿಕ ಗತಿಯಿಂದ ನಷ್ಟರಾಗ್ತಾರೆ. ಕರ್ಮ ಪ್ರಪಂಚದಲ್ಲಿ ಸಿಲುಕಿಕೊಳ್ತಾರೆ. ಕ್ಷಣಿಕವಾದ ಸುಖವನ್ನೇ ಅವ್ರು ಪಡ್ಕೊಳ್ತಾ ಹೋಗ್ಬೇಕಾಗ್ತದೆ. ಅಂದ್ರೆ ಮೋಕ್ಷದಿಂದ ವಂಚಿತರಾಗ್ತಾರೆ ಅಂತ ಒಂದೇ ಶಬ್ದದಲ್ಲಿ ಹೇಳೋದಾದ್ರೆ ಅದು ಮಹಾ ನಷ್ಟ. ಮನುಷ್ಯ ಜನ್ಮವನ್ನು ಪಡೆದುಕೊಂಡು ಒಬ್ಬ ಮನುಷ್ಯ ಸಹಜವಾದ ಆಂತರಿಕವಾದ ಸ್ವರೂಪಗತವಾದ ಸುಖವನ್ನು ಅನುಭವಿಸದೆ, ಜನ್ಮ ಮರಣದ ಚಕ್ರದಿಂದ ಬಿಡುಗಡೆ ಹೊಂದದೆ ಬದುಕನ್ನು ಕಳೆದರೆ ಅವನಿಗೆ ಮೂಢ ಎಂಬುದಾಗಿ ಕರೀತಾರೆ ಹಿರಿಯರು. ಹಾಗೆ ಕೃಷ್ಣ ಅಂಥವರಿಗೆ ಅದೇ ಶಬ್ದದಿಂದ ಕರೆದಿದ್ದಾನೆ. ನಿಜವಾಗಿ ಇದೇ ರೀತಿಯ ಶ್ಲೋಕ 7ನೇ ಅಧ್ಯಾಯದಲ್ಲೂ ಬರುತ್ತೆ. 7ನೇ ಅಧ್ಯಾಯದಲ್ಲಿ ಪರಾಪ್ರಕೃತಿ ಅಪರಾಪ್ರಕೃತಿ ವಿವರಣೆ ನಂತರ 2 ರೀತಿ ಜನರನ್ನ ಹೇಳ್ತಾನೆ. ಒಬ್ಬರು ಸುಕೃತಿಗಳು, ಇನ್ನೊಬ್ರು ದುಷ್ಕೃತಿಗಳು. ಮೊದಲು ದುಷ್ಕೃತಿಗಳ ವಿಷಯವನ್ನೇ ಅಲ್ಲಿಯೂ ಕೂಡ ಹಾಗೆ ದುಷ್ಕೃತಿಗಳು ಹೇಳ್ತಾನೆ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯ ಅಪಹೃತ ಜ್ಞಾನಾಃ ಆಸುರೀಂ ಭಾವಮಾಶ್ರಿತಾಃ. ಆಸುರಿ ಭಾವವನ್ನು ಹೊಂದಿರತಕ್ಕಂಥವರು ದುಷ್ಕೃತಿಗಳು. ನಮಾಂ ಪ್ರಪದ್ಯಂತೆ, ಅವರು ನನಗೆ ಶರಣಾಗುವುದಿಲ್ಲ. ಜಗತ್ತಿನ ಸೃಷ್ಟಿಕರ್ತನಾದ ಈಶ್ವರನೊಬ್ಬನಿದ್ದಾನೆಂಬುದನ್ನು ನಂಬೋದಿಲ್ಲ ಅವರು. 3 ವಸ್ತುಗಳನ್ನು ಅವ್ರು ನಂಬಲ್ಲ. ಒಂದು ಗುರುವನ್ನ ನಂಬಲ್ಲ, 2ನೇದು ಶಾಸ್ತ್ರವನ್ನು ನಂಬಲ್ಲ, 3ನೇದು ದೇವರನ್ನು ನಂಬಲ್ಲ. ಶಾಸ್ತ್ರ ಅಂದ್ರೆ ಶಾಸ್ತ್ರ ಸಂಬಂಧಿಯಾದ ಆಚರಣೆಗಳು, ನಿತ್ಯ ನೈಮಿತ್ತಿಕ ಕರ್ಮಗಳು, ಉಪಾಸನೆಗಳು, ವ್ರತಗಳು, ಆರಾಧನೆಗಳು, ಇದ್ಯಾವುದನ್ನು ನಂಬಲ್ಲ. ಮತ್ತು ನಿಷಿದ್ಧ ಕರ್ಮವನ್ನು ಬಿಡಬೇಕು, ವಿಧ್ಯುಕ್ತ ಕರ್ಮದಲ್ಲಿ ತನ್ನನ್ನು ತೊಡಗಿಸಿಕೊಳ್ಬೇಕು, ಇದ್ಯಾವ ಮಾತುಗಳನ್ನು ಶಾಸ್ತ್ರವಾಕ್ಯಗಳನ್ನು ನಂಬಲ್ಲ. ಸೃಷ್ಟಿಕರ್ತನಾದ ಒಬ್ಬ ಪರಮಾತ್ಮ ಇದ್ದಾನೆ, ಅವನಿಗೆ ಶರಣು ಹೊಂದರೆ ನಮ್ಮ ಕಷ್ಟಗಳು ದೂರ ಆಗ್ತವೆ ಅನ್ನುವುದನ್ನು ಅವ್ರು ನಂಬಲ್ಲ. ಅಷ್ಟೇ ಅಲ್ಲ, ಈ ಪರಂಪರೆಯ ಜ್ಞಾನವನ್ನ ನಮಗೆ ನೀಡತಕ್ಕಂತಹ ಗುರುಗಳು ಅವರು ಶ್ರೇಷ್ಠರು ಎಂಬುದಾಗಿ ಕೂಡ ಅವರು ನಂಬಲ್ಲ. ಹಾಗಾದ್ರೆ ಏನನ್ನು ನಂಬುತ್ತಾನೆ? ದೇಹವೇ ಆತ್ಮ, ಇಂದ್ರಿಯ ಭೋಗಗಳೇ ಜೀವನದ ಗುರಿ. ಆದ್ದರಿಂದ ಕಷ್ಟಪಟ್ಟಾದರೂ ಸಂಪಾದನೆ ಚೆನ್ನಾಗಿ ಮಾಡಬೇಕು, ಭೋಗ ವಸ್ತುಗಳನ್ನು ಚೆನ್ನಾಗಿ ಸಂಗ್ರಹಿಸಬೇಕು, ಚೆನ್ನಾಗಿ ಅನುಭವಿಸಬೇಕು. ಅದೇ ಜೀವನದ ಪರಮ ಲಕ್ಷ್ಯ. ಕಠೋಪನಿಷತ್ತಲ್ಲಿ ಶ್ರೇಯಶ್ಚ ಪ್ರೇಯಶ್ಚ ಮನುಷ್ಯಮೇತಸ್ತೌ ಸಂಪರೀತ್ಯ ವಿವಿನಕ್ತಿ ಧೀರಃ. ಶ್ರೇಯೋ ಮಾರ್ಗ ಮತ್ತು ಪ್ರೇಯೋ ಮಾರ್ಗ ಎಂಬುದಾಗಿ 2 ಮಾರ್ಗಗಳನ್ನು ಹೇಳಿದೆ. ಇವರೆಲ್ಲ ಪ್ರೇಯೋ ಮಾರ್ಗಿಗಳು.
ಭೋಗವೇ ಪ್ರಧಾನವಾದ ಜೀವನ ಅಂಥವರಿಗೆ ನಾಸ್ತಿಕರು, ಆಸುರಿ ಭಾವವುಳ್ಳವರು. ಆ ಬುದ್ಧಿ ಅವರಿಗೆ ಬರ್ಲಿಕ್ಕೆ ಕಾರಣ ಏನು? 7ನೇ ಅಧ್ಯಾಯದಲ್ಲಿ ನಾವು ಹೇಳ್ತೇವೆ ದುಷ್ಕೃತಿನಃ ಅಂತ ಹೇಳ್ತಾನೆ. ಪೂರ್ವದಲ್ಲಿ ಅವರು ಪಾಪವನ್ನ ಮಾಡಿದ್ರಿಂದ ಗುರು, ವೇದಾಂತ ವಾಕ್ಯ ಮತ್ತು ಈಶ್ವರನಲ್ಲಿ ಶ್ರದ್ಧೆ ಹುಟ್ಟೋದಿಲ್ಲ ಅವರಿಗೆ ಅಂತ. ಎಂತಹ ಅದ್ಭುತವಾದ ಮಾತು. ವೇದದಲ್ಲಿ, ಭಗವದ್ಗೀತೆಯಲ್ಲಿ, ಶಂಕರ ಭಗವತ್ಪಾದರಂತಹ ಗುರುಗಳಲ್ಲಿ, ಈಶ್ವರನ ಅಸ್ತಿತ್ವದಲ್ಲಿ ನಮಗೆ ಶ್ರದ್ಧೆ ಇದೆ ಅಂದ್ರೆ ಎಲ್ಲೋ ಕಿಂಚಿತ್ ಪುಣ್ಯ ಹಿಂದೆ ಇದೆ ಅಂತ ಅರ್ಥ. ಶಾಸ್ತ್ರ ವಿಧಿಸಿದ ಮಾರ್ಗದಲ್ಲಿ ಒಂದಿಷ್ಟು ಆಚರಣೆ ನಮ್ಮಲ್ಲಿ ಇದೆ ಅಂದ್ರೆ ಪುಣ್ಯ ಫಲದಿಂದ ಅದು ಸಾಧ್ಯ ಅಂತ. ಇಲ್ಲದಿದ್ರೆ ಅದನ್ನು ಪ್ರಶ್ನಿಸುತ್ತದೆ, ಬುದ್ಧಿ ಪ್ರಶ್ನಿಸ್ತದೆ, ಪ್ರಶ್ನಿಸದೆ ಒಪ್ಕೊಳ್ಳಲ್ಲ. ಪ್ರಶ್ನಿಸುವುದು ತಪ್ಪು ಅಂತಲ್ಲ, ಅದು ಒಪ್ಕೊಳ್ಳದೆ ಇರೋ ತಪ್ಪು. ಇವೆಲ್ಲ ಅಂಧಾನುಕರಣೆಗಳು, ಇವೆಲ್ಲ ಮೌಢ್ಯಗಳು. ಯಾರಿಗೆ ಚುರುಕಾದ ಬುದ್ಧಿ ಇಲ್ಲವೋ, ವ್ಯವಹಾರ ಚತುರರಲ್ಲವೋ ಅಂಥವರು ಆಶ್ರಯಿಸಬೇಕಾಗಿರ್ತಕ್ಕಂಥದ್ದು ಹೊಟ್ಟೆ ಹೊರೆಯೋದಕ್ಕೆ ಇರತಕ್ಕಂತಹ ಬೇರೆ ಬೇರೆ ವಿಧಾನ, ಹೀಗೆಲ್ಲ ಯೋಚನೆಗಳು ಅವ್ರಿಗೆ ಬರ್ತದೆ. ದೇವರು ಮುಂತಾದ ಕಪೋಲ ಕಲ್ಪನೆಗಳು ನೋಡ್ತೇವಲ್ಲ. ಬುದ್ಧಿಜೀವಿಗಳು ಎನ್ನುವಂಥವರು ಒಂದಿಷ್ಟು ಮಂದಿ ಇದ್ದಾರೆ. ಅವರು ಮಾತಾಡುವ ರೀತಿಯನ್ನು ನೋಡ್ಬಿಟ್ರೆ ಇವರಿಗಿಂತ ಬುದ್ಧಿವಂತರು ಬೇರೆ ಯಾರೂ ಇಲ್ಲ ಎಂಬುದಾಗಿ ಯೋಚನೆ ಮಾಡ್ತಾರೆ. ಅಂದ್ರೆ ಇಂದ್ರಿಯಾನುಭವಕ್ಕೆ ಹೊರತಾದಂತಹ, ಇಂದ್ರಿಯಾತೀತವಾದಂತಹ ಅನುಭವವನ್ನು ಅವ್ರು ಒಪ್ಪೋದೇ ಇಲ್ಲ. ವಿಜ್ಞಾನವೇ ಪರಮಸತ್ಯವನ್ನು ಹೇಳುತ್ತೆ. ವಿಜ್ಞಾನ ಅಂದ್ರೇನು? ಪ್ರತ್ಯಕ್ಷ ಅನುಮಾನಾದಿ ಪ್ರಮಾಣಗಳಿಂದ ಒಂದು ಚಿಂತನೆ ಏನು ನಡೆದಿದೆ ಅದು ವಿಜ್ಞಾನ ಅಂತ. ವಿಜ್ಞಾನಕ್ಕೂ ಉತ್ತರಿಸಲಾಗದಂತಹ ಎಷ್ಟೋ ಪ್ರಶ್ನೆಗಳಿವೆಯಲ್ಲ, ಅದಕ್ಕೇನು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ ಅವ್ರ ಕಡೆ. ಅಂಥವರು ಮೋಘಾಶಾಹ. ಮೋಘ ಅಂದ್ರೆ ವ್ಯರ್ಥ ಅಂತ, ವೇಸ್ಟ್ ಅಂತ, ಯೂಸ್ಲೆಸ್, ಅರ್ಥರಹಿತವಾದ, ಪ್ರಯೋಜನರಹಿತವಾದ, ವ್ಯರ್ಥವಾದ ಆಶೆಯನ್ನು ಉಳ್ಳವರಾಗಿರ್ತಾನೆ. ಮೋಘ ಕರ್ಮಾಣಃ, ವ್ಯರ್ಥವಾದ ಕರ್ಮದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಮೋಘ ಜ್ಞಾನಾಹ, ವ್ಯರ್ಥವಾದ ಜ್ಞಾನವನ್ನು ಹೊಂದಿದವರಾಗಿರುತ್ತಾರೆ. ಅದಕ್ಕೆಲ್ಲದಕ್ಕೂ ಕಾರಣ ವಿಚೇತಸಃ, ಅವರು ಅವಿವೇಕಿಗಳಾಗಿರುತ್ತಾರೆ. ಚೇತಸ್ ಅಂದ್ರೆ ವಿವೇಕ, ಬುದ್ಧಿ. ವಿಚೇತಸ್, ವಿಗತ ಚೇತಸ್, ಯಾರಿಗೆ ವಿವೇಕ ಮಾಡುವ ಸಾಮರ್ಥ್ಯವಿಲ್ವೋ ಅವರಿಗೆ ವಿಚೇತಸ್ ಎಂಬುದಾಗಿ ಕರೀತಾರೆ. ವಿಚೇತಸಃ ಬಹುವಚನ. ಅಂಥವರು ರಾಕ್ಷಸೀಂ ಆಸುರೀಂ ಪ್ರಕೃತಿಂ ಶ್ರಿತಾ, ಮೋಹಿನೀಂ ರಾಕ್ಷಸೀಂ ಚ ಆಸುರೀಂ ಏವ ಪ್ರಕೃತಿಂ ಶ್ರಿತಾ. ಮೋಹನಗೊಳಿಸುವ, ಮನಸ್ಸನ್ನ ಮರೆಮಾಚುವ, ಬುದ್ಧಿಯನ್ನು ಮರೆಮಾಚುವ ರಾಕ್ಷಸಿ ಮತ್ತು ಆಸುರಿ ಪ್ರಕೃತಿಯನ್ನ ಅವರು ಆಶ್ರಯಿಸ್ತಾರೆ. ಇದ್ರ ಬಗ್ಗೆ ತುಂಬಾ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಎಲ್ಲಿದೆ? 16ನೇ ಅಧ್ಯಾಯದಲ್ಲಿ ದೈವಾಸುರ ಸಂಪದ್ ವಿಭಾಗ ಯೋಗ ಅಂತಿದೆ. ಅದರಲ್ಲಿ ಆಸುರಿ ಸಂಪತ್ತನ್ನು ವಿಸ್ತಾರವಾಗಿ ಭಗವಂತ ವಿವರಿಸ್ತಾನೆ. ಅವರು ಹೇಗೆ ಮಾತಾಡ್ತಾರೆ, ಹೇಗೆ ಯೋಚನೆ ಮಾಡ್ತಾರೆ, ಹೇಗೆ ವ್ಯವಹಾರ ಮಾಡ್ತಾರೆ, ತುಂಬಾ ವಿಸ್ತಾರವಾಗಿ ವಿವೇಚನೆ ಮಾಡೋದು ನೋಡಿದ್ರೆ ಕಲಿಯುಗದ ಬಗ್ಗೆನೇ ದೇವರು ಹೇಳ್ತಾ ಇದ್ದಾನೇನೋ ಅಂತ ಅನ್ಸುತ್ತೆ ನಮ್ಗೆ ಅವಾಗ. ಅದಕ್ಕೆ ಕಾರಣ, ಹೀಗೆ ಯೋಚನೆ ಮಾಡ್ಲಿಕ್ಕೆ ಮೊದಲನೇ ಕಾರಣ ಅವನು ಹೇಳಿದ ವಿಚೇತಸಃ ಅಂತ, ಅವಿವೇಕವೇ ಕಾರಣ. ಅವಿವೇಕ ಅಂದ್ರೆ ಏನು? ಮೊದಲು ಧರ್ಮ ಮತ್ತು ಅಧರ್ಮ ಅದ್ರ ವಿವೇಕ ತಿಳ್ಕೊಳ್ಬೇಕು. ಎರಡನೇದು ನಿತ್ಯ ಮತ್ತು ಅನಿತ್ಯದ ವಿವೇಕ ಆಗಬೇಕು. ಮೂರನೇದು ಆತ್ಮ ಮತ್ತು ಅನಾತ್ಮದ ವಿವೇಕ ಆಗಬೇಕು. ಧರ್ಮಾಧರ್ಮದ ವಿವೇಕ ಅದು ಮೊಟ್ಟ ಮೊದಲನೇ ಸಂಗತಿ. ಹಿಂದೆಲ್ಲ ಗುರುಕುಲಕ್ಕೆ ಹೋದಾಗ ಶಿಕ್ಷಣ ಪದ್ಧತಿಯಲ್ಲಿ ಈ ಧರ್ಮಾಧರ್ಮ ವಿವೇಕದ ಪಾಠ ಆಗ್ತಾ ಇತ್ತು. ಜೀವನದ ಚರಮ ಲಕ್ಷ್ಯವೇ ಮೋಕ್ಷ, ಅದಕ್ಕೆ ಧಾರ್ಮಿಕ ಜೀವನವೇ ಅಡಿಪಾಯ, ತಳಹದಿ. ಆದ್ದರಿಂದ ಧರ್ಮದಿಂದ ನಾವು
ಬದುಕಬೇಕಪ್ಪ ಅನ್ನುವಂತಹ ಪಾಠವೇ, ಮೌಲ್ಯದ ಪಾಠ ಇದೆಯಲ್ಲ, ಅದು ಪ್ರಥಮವಾಗಿ ಹೇಳ್ಕೊಡ್ಲಾಗ್ತಿತ್ತು. ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ಅದಕ್ಕೆ ವಿರುದ್ಧವಾದ ಪಾಠ ಆಗ್ತಾರೆ. ದೇವರ ನಿಂದನೆ, ಶಾಸ್ತ್ರದ ನಿಂದನೆ, ಆಚಾರಗಳನ್ನು ಮೌಢ್ಯ ಎಂಬುದಾಗಿ ತಿಳಿಸುವಂಥದ್ದು. ಮಕ್ಕಳ ಬುದ್ಧಿಯಲ್ಲಿ ಹೇಗೆ ಶಾಸ್ತ್ರಗಳ ಬಗ್ಗೆ ಗೌರವ ಮೂಡ್ಲಿಕ್ಕೆ ಸಾಧ್ಯ? ಆದ್ರಿಂದ ಶಾಲೆಯಲ್ಲಿ ಪಾಠ ಸಿಗುವುದಿಲ್ಲ ಅಂತ ಆದ್ರೆ ಮನೆಯಲ್ಲಾದರೂ ಕೂಡ ಬೇರೆ ವ್ಯವಸ್ಥೆಯ ಮೂಲಕವಾದರೂ ಮಕ್ಕಳಿಗೆ ಧರ್ಮಾಧರ್ಮಗಳ ಪಾಠ ಆಗಬೇಕು. ತದನಂತರ ಮುಂದೆ ನಿತ್ಯಾನಿತ್ಯ ವಸ್ತು ವಿವೇಕ. ನಿತ್ಯ ವಸ್ತು ಏಕಂ ಬ್ರಹ್ಮ ತದ್ ವ್ಯತಿರಿಕ್ತಂ ಸರ್ವಂ ಅನಿತ್ಯಂ. ಪರಮಾತ್ಮ ಒಬ್ಬನೇ ನಿತ್ಯ ವಸ್ತುವು. ಆದ್ದರಿಂದ ಪರಮಾತ್ಮನನ್ನು ಪಡೆಯುವುದೇ ಬದುಕಿನ ಗುರಿ. ಅವಾಗ ಕರ್ಮಯೋಗ ಆರಂಭ ಆಗುತ್ತೆ, ಉಪಾಸನಾ ಯೋಗ ಆರಂಭ ಆಗುತ್ತೆ. ಕರ್ಮಯೋಗ ಉಪಾಸನಾ ಯೋಗ ಮಾಡಿದ ಮೇಲೆ ಜ್ಞಾನ ಯೋಗಕ್ಕೆ ಬಂದಾಗ ಆತ್ಮ ಅನಾತ್ಮ ವಿವೇಕ ಗೊತ್ತಾಗುತ್ತೆ. ಅದರಿಂದ ಮೋಕ್ಷವಾಗುತ್ತೆ. ಆದ್ರಿಂದ ಇವರು ಧರ್ಮವನ್ನು ಅಧರ್ಮ ಅಂತ ತಿಳ್ಕೊಂಡಿರ್ತಾರೆ, ಅಧರ್ಮವನ್ನು ಧರ್ಮ ಅಂತ ತಿಳ್ಕೊಂಡಿರ್ತಾರೆ. ವಿಚೇತ ಸಹ ಉಲ್ಟಾ ಬುದ್ಧಿ, ಉಲ್ಟಾ ಪಲ್ಟ. ಯಾವುದನ್ನು ಮಾಡಬಾರದೋ ಅದನ್ನು ಮಾಡ್ತಾರೆ, ಯಾವುದನ್ನು ಮಾಡಬೇಕು ಅದನ್ನು ಮಾಡೋದಿಲ್ಲ. ಯಾವಾಗ ವಿವೇಕವೇ ಅವರದ್ದು ಸರಿ ಇರುವುದಿಲ್ವೋ ಜ್ಞಾನವೂ ಕೂಡ ತಪ್ಪಾಗಿಬಿಡ್ತದೆ. ಅದಕ್ಕೆ ಮೋಘಜ್ಞಾನ ಅಂತ ಹೇಳ್ತಾರೆ. ಇದನ್ನ ಸರಿಯಾದ ಆರ್ಡರ್ ಅಲ್ಲಿ ನಾವು ಇಡೋದಾದ್ರೆ ಶ್ಲೋಕವನ್ನ ವಿಚೇತಸಃ ಮೋಘಜ್ಞಾನ ಮೋಘ ಆಶಾಹ ಮೋಘ ಕರ್ಮಾಣ, ಈ ಆರ್ಡರ್ ಅಲ್ಲಿ ಹೋದ್ರೆ ಸರಿ ಆಗ್ತದೆ. ಅವಿವೇಕದ ಕಾರಣದಿಂದ ತಪ್ಪಾದ ಜ್ಞಾನ ಅವರಲ್ಲಿ ಉಂಟಾಗ್ತದೆ. ತಪ್ಪಾದ ಜ್ಞಾನದಿಂದ ತಪ್ಪಾದ ಬಯಕೆಗಳು ಹುಟ್ಟುತ್ತೆ. ತಪ್ಪಾದ ಬಯಕೆಗಳಿಂದ ತಪ್ಪಾದ ಕರ್ಮವನ್ನು ಮಾಡ್ತಾರೆ. ಜಾನಾತಿ ಇಚ್ಛತಿ ಯತತೆ ಎನ್ನುವುದು ನಿಯಮ. ಯಾವುದೇ ಒಂದು ವಿಷಯವನ್ನ ನಾವು ಬಯಸೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಳ್ತೇವೆ. ಅದು ತಿಳ್ಕೊಳ್ಳೋದೇ ತಪ್ಪಾಗ್ಬಿಡುತ್ತೆ. ತಿಳ್ಕೊಂಡ ತಕ್ಷಣ ನಮಗೆ ಅದ್ರ ಬಗ್ಗೆ ಆಸೆ ಹುಟ್ಟುತ್ತೆ, ಬಯಕೆ ಹುಟ್ಟುತ್ತೆ. ಬಯಕೆ ನಮ್ಮನ್ನ ಕರ್ಮ ಮಾಡುವಂತೆ ಮಾಡುತ್ತೆ. ಆದ್ರಿಂದ ಈ ಮೂರೂ ಕಡೆಯಲ್ಲಿ ಅವರು ಎಡವುತ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಉಪನಿಷತ್ತಿನ ಪ್ರಕಾರ ಅವಿದ್ಯಾಯಾಮಂತರೇ ವರ್ತಮಾನಾಃ ಸ್ವಯಂ ಧೀರಾಃ ಪಂಡಿತಂ ಮನ್ಯಮಾನಾಃ ದಂದ್ರಮ್ಯಮಾಣಾಃ ಪರ್ಯಂತಿ ಮೂಢಾಃ ಅಂಧೇನೈವ ನೀಯಮಾನಾ ಯಥಾಂಧಾಃ. ಇಂಥವರನ್ನ ಕುರುಡರು ನೇತೃತ್ವದಲ್ಲಿ ಕರೆದೊಯ್ಯುವ ಇನ್ನೊಬ್ಬ ಕುರುಡನಂತೆ ಅಂತ. ಅವನು ಒಬ್ಬ ಹೊಂಡಕ್ಕೆ ಬೀಳ್ತಾನೆ, ಇನ್ನೊಬ್ಬನನ್ನು ಬೀಳಿಸ್ತಾನೆ. ನ ಸಾಂಪರಾಯಃ ಪ್ರತಿಭಾತಿ ಬಾಲಂ ಪ್ರಮಾದ್ಯಂತಂ ವಿತ್ತ ಮೋಹೇನ ಮೂಢಂ ಅಯಂ ಲೋಕೋ ನಾಸ್ತಿ ಪರ ಇತಿ ಮಾನಿ ಪುನಃ ಪುನರ್ವಶಮಾಪದ್ಯತೆ ಮೇ. ಇಷ್ಟು ಸ್ಪಷ್ಟವಾಗಿ ಉಪನಿಷತ್ತು ಹೇಳುತ್ತೆ. ಈ ಲೋಕಕ್ಕಿಂತ ಬೇರೆ ಲೋಕವೇ ಇಲ್ಲ ಅಂತ ಹೇಳಿ ಇಂದ್ರಿಯ ಲೋಲುಪತೆಯಲ್ಲಿ, ಭೋಗಾಸಕ್ತಿಯಲ್ಲಿ ಬದುಕನ್ನ ಅವನು ಕಳೀತಾನೆ. ವ್ಯರ್ಥವಾದ ಜ್ಞಾನ. ಶಂಕರ ಭಗವತ್ಪಾದರು ಧನ್ಯಾಷ್ಟಕಂದಲ್ಲಿ ಸರಿಯಾದ ಜ್ಞಾನ ಯಾವುದು ಅಂತ ಹೇಳ್ತಾರೆ. ತಜ್ಞಾನಂ ಪ್ರಶಮಕರಂ ಯದಿಂದ್ರಿಯಾಣಾಂ ತಜ್ಞೇಯಂ ಯದುಪನಿಷತ್ಸು ನಿಶ್ಚಿತಾರ್ಥಂ ತೇ ಧನ್ಯಾಃ ಭುವಿ ಪರಮಾರ್ಥ ನಿಶ್ಚಿತೇಃ ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತಿ. ತದ್ ಜ್ಞಾನಂ ಪ್ರಶಮಕರಂ ಯದ್ ಇಂದ್ರಿಯಾಣಾಂ, ಇಂದ್ರಿಯಾಣಾಂ ಪ್ರಶಮಕರಂ ಯತ್ ಜ್ಞಾನಂ ತದೇವ ಜ್ಞಾನಂ. ಇಂದ್ರಿಯಗಳನ್ನ ಪ್ರಶಾಂತಗೊಳಿಸುವ, ಇಂದ್ರಿಯ ಅಂದ್ರೆ ಮನಸ್ಸು ಬುದ್ಧಿಯು ಸೇರ್ಕೊಳ್ಳುತ್ತೆ. ಮನಸ್ಸು ಬುದ್ಧಿಯನ್ನ ಪ್ರಶಾಂತಗೊಳಿಸುವುದು, ಆಂತರಿಕ ಶಾಂತಿ ಸಮಾಧಾನವನ್ನು ಯಾವುದು ಕೊಡ್ತದೋ ಅದೇ ಜ್ಞಾನ. ಅದೆಲ್ಲಿದೆ? ಉಪನಿಷತ್ಸು ನಿಶ್ಚಿತಾರ್ಥಂ. ಉಪನಿಷತ್ತು ಭಗವದ್ಗೀತೆಯಲ್ಲಿ ಮುಂತಾದಂತಹ ನಮ್ಮ ಗ್ರಂಥಗಳಲ್ಲಿದೆ. ತೇ ಧನ್ಯಾಃ ಭುವಿ ಪರಮಾರ್ಥ ನಿಶ್ಚಿತೇಹ. ಪರಮಾರ್ಥವೇ ಜೀವನದ ಗುರಿ ಎಂದು ಅದಕ್ಕೆ ಅನುಕೂಲವಾಗುವಂತಹ ಚಟುವಟಿಕೆಗಳನ್ನು ಯಾವನು ಮಾಡ್ತಾನೋ ಅವನು ಧನ್ಯನೋ. ಉಳಿದವರು ಶೇಷಾಹ ಭ್ರಮನಿಲೆಯೇ ಪರಿಭ್ರಮಂತಿ. ಶೇಷಾಸ್ತು ಭ್ರಮನಿಲಯ ಅಂತ ಹೇಳಿದ್ರೆ ಕಲ್ಪಿತ, ಕಲ್ಪನೆಯ ಪ್ರಪಂಚ, ಸುಳ್ಳಾದ ಪ್ರಪಂಚ, ಭ್ರಮೆ ಅಂತ ಹೇಳ್ತಾರಲ್ಲ, ಮತಿಗೆಟ್ಟ ಪ್ರಪಂಚ. ಅಂತಹ
ಬದುಕು ಅವ್ರದ್ದು ಆಗುತ್ತದೆ. ಯಾಕೆ? ಸುಖ ಹೊರಗಡೆ ಇದೆ ಎಂದು ತಿಳ್ಕೊಳ್ತಾರೆ. ಮತ್ತೆ ಅದೇ ಶಾಶ್ವತವಾದಂಥದ್ದು ಗುರಿ. ಜೀವನದ ಗುರಿ ಏನಪ್ಪಾ ಅಂದ್ರೆ ಮನೆ ಕಟ್ಟುವುದು, ದುಡ್ಡು ಮಾಡೋದು, ಅಧಿಕಾರ ಮಾಡೋದು, ಆಸ್ತಿ ಮಾಡೋದು, ಹೆಸರು ಕೀರ್ತಿ ಮಾಡೋದು, ಇಷ್ಟೇ ಗುರಿ ಜೀವನದ ಅಂತ. ಎಷ್ಟು ಬೇಸರದ ವಿಷಯ ಅಂದ್ರೆ ನಾವು ಮಕ್ಕಳಿಗೆ ಒಂದು ಗೈಡ್ ಮಾಡ್ತೇವಲ್ಲ, ನಿನ್ ಫ್ಯೂಚರ್ ಹೀಗಿರ್ಬೇಕು ಅನ್ನುವಾಗ ಯಾವ್ದ್ರಿಂದ ಹೆಚ್ಚು ದುಡ್ಡು ಬರ್ತದೆ, ಯಾವ್ದ್ರಿಂದ ಹೆಚ್ಚು ಹೆಸರು ಕೀರ್ತಿ ಬರ್ತದೆ ಅಷ್ಟನ್ನೇ ಹೇಳ್ತೇವೆ ಹೊರತು ಈ ಲಕ್ಷ್ಯವನ್ನ ಸಾಧಿಸಿಕೊಳ್ಳುವುದಕ್ಕೆ ಯಾವ ಬದುಕನ್ನು ನಾವು ಬದುಕಿದ್ರೆ ಸೂಕ್ತ ಅದನ್ನ ಹೇಳಲ್ಲ. ಅದು ಕೃಷ್ಣ ಹೇಳ್ತಾನೆ, ಸ್ವಧರ್ಮೇ ನಿಧನಂ ಶ್ರೇಯ. ತನ್ನ ಸ್ವಭಾವಕ್ಕನುಸಾರವಾದ ಕರ್ಮವನ್ನು ತೆಗೆದುಕೊಂಡರೆ, ನಿಧಾನಕ್ಕೆ ನಿಷ್ಕಾಮ ಕರ್ಮವನ್ನು ಮಾಡುತ್ತಾ ಮೋಕ್ಷದ ಗುರಿಯತ್ತ ಸಾಗಬಹುದು ಎನ್ನುವುದು ಪ್ರಾಚೀನ ಸನಾತನ ಧರ್ಮದ ಚಿಂತನೆ. ಆದ್ರೆ ಇವತ್ತು ಹಾಗಲ್ಲ. ಯಾವುದರಿಂದ ಹಣ ಸಂಪಾದನೆ ಜಾಸ್ತಿ ಆಗ್ತದೋ ಆ ಎಜುಕೇಶನ್ ಸಿಸ್ಟಮ್ಗೆ ನಾವು ಕಳಿಸ್ತೇವೆ. ಅಲ್ಲಿಯೇ ತಪ್ಪಿದ್ದೇವೆ ನಾವು. ಮೋಘ ಜ್ಞಾನ, ಆಮೇಲೆ ಮೋಘ ಆಶಾಹ. ವಿಷಯ ಸುಖಗಳೇ ಪರಮಾರ್ಥ. ವಿಷಯ ಸುಖವಿಲ್ಲದೆ ಇನ್ನೊಂದು ಸುಖ ಇದೆ ಎನ್ನುವುದು ಎಂದೂ ಪರಿಚಯ ಮಾಡಿಕೊಡೋದೇ ಇಲ್ಲ ನಾವು. ಆದ್ರೆ ಪ್ರಾಚೀನರು ಹಾಗೆ ಮಾಡಲಿಲ್ಲ. ಧ್ಯಾನ ಮಾಡು, ಜಪ ಮಾಡು, ಪೂಜೆ ಮಾಡು, ಯೋಗಾಸನ ಪ್ರಾಣಾಯಾಮ ಮಾಡು, ಉಪವಾಸಾದಿ ವ್ರತಗಳನ್ನು ಮಾಡು. ಇದು ಯಾಕೆ ಹೇಳಿದ್ದು? ವಿಷಯ ಇಂದ್ರಿಯ ಸಂಪರ್ಕ ಇಲ್ಲದೇನೂ ಒಂದು ಸಮಾಧಾನ, ಒಂದು ಸುಖ ಒಳಗಡೆ ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಬದುಕಿಗೆ ಬಲ ಕೊಡುವ ಮಾರ್ಗಗಳವೆಲ್ಲ. ಪೂಜೆಯನ್ನ ಮಾಡೋದ್ರಿಂದ ಒಂದು ಧ್ಯಾನದ ರೀತಿಯಲ್ಲಿ ನಮ್ಮ ಅಂತಃಕರಣವನ್ನ ತಿಳಿಗೊಳಿಸಿ ಮನಸ್ಸಿಗೆ ಪುಷ್ಟಿಯನ್ನು ಕೊಡತಕ್ಕಂತಹ ಸಾಧನ ಅದು. ನಮ್ಮ ವೈದಿಕ ಸನಾತನ ಧರ್ಮದ ಚಿಂತನೆ ಎಷ್ಟು ಅದ್ಭುತವಾದದ್ದು. ತದನಂತರ ಸ್ವತಂತ್ರ ಸುಖವಾದ ಆತ್ಮಾನಂದ, ಬ್ರಹ್ಮಾನಂದ, ಅದರ ಪರಿಚಯ ಅವರಿಗೆ ಇರೋದಿಲ್ಲ. ಆದ್ದರಿಂದ ಜೀವನ ಪೂರ್ತಿ ವ್ಯರ್ಥ ಕರ್ಮಾಣ, ಮೋಘ ಕರ್ಮಾಣ ಅಂತ ಹೇಳ್ತಾರೆ. ಪ್ರಾಪಂಚಿಕ ವ್ಯವಹಾರದಲ್ಲಿಯೇ ಸಕಾಮ ಕರ್ಮವೋ ಇಲ್ಲ ನಿಷಿದ್ಧ ಕರ್ಮವೋ. ನಿಷಿದ್ಧ ಮತ್ತು ಸಕಾಮ ಕರ್ಮ. ಒಮ್ಮೊಮ್ಮೆ ಧರ್ಮಯುಕ್ತವಾಗಿರಬಹುದು, ಆದರೆ ಧರ್ಮ ಅಧರ್ಮಗಳ ವಿವೇಚನೆ ಇಲ್ಲದೇನೆ ಭೋಗ ಪ್ರಧಾನವಾದಂತಹ ಜೀವನ ಶೈಲಿ ಅವರದಾಗ್ತದೆ. ಅಂತಹ ಒಂದು ಜೀವನ ಶೈಲಿಗೆ ರಾಕ್ಷಸೀಂ ಆಸುರೀಂ ಎರಡು ಶಬ್ದ ಬಳಸಿದ್ದಾನೆ ಭಗವಂತ. 7ನೇ ಅಧ್ಯಾಯದಲ್ಲಿ ಆಸುರಿ ಪ್ರಕೃತಿ ಅಂತ ಕರೆದಿದ್ದಾನೆ. ಇಲ್ಲಿ ರಾಕ್ಷಸೀಂ ಇನ್ನೊಂದು ಶಬ್ದ ಸೇರಿಸಿದ್ದಾನೆ. ಅಂದ್ರೆ ಕಾಮಕ್ರೋಧ ಪ್ರಧಾನ ಅಂತ. ಇಲ್ಲಿ ರಾಕ್ಷಸಿ ಅಂತ ಹೇಳಿದ್ರೆ ಕಾಮ ಪ್ರಧಾನ, ಆಸುರಿ ಅಂದ್ರೆ ಕ್ರೋಧ ಪ್ರಧಾನ. ರಾಕ್ಷಸರು ಅಸುರರು ಅಂತ ಹೇಳ್ತೇವಲ್ಲ, ಇದೇ ಅವರದ್ದು. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಪ್ರಧಾನವಾಗಿರ್ತಕ್ಕಂಥ ಜೀವನ. ಅಂತಹ ಜೀವನ ಆಗ್ತದೆ. ಯಾವ ಬಾಂಧವ್ಯಕ್ಕೂ ಬೆಲೆ ಕೊಡೋಲ್ಲ, ಹಣವೇ ಪ್ರಧಾನ. ಅಣ್ಣ ತಮ್ಮ, ಅಪ್ಪ ಅಮ್ಮ, ಯಾವ ಸಂಬಂಧಗಳು ಮುಖ್ಯ ಅಲ್ಲ. ಸಂಪ್ರದಾಯ ಶಾಸ್ತ್ರ ಇದ್ಯಾವುದೂ ಮುಖ್ಯ ಅಲ್ಲ. ಏನಕ್ಕೇನು ಪ್ರಕಾರದಿಂದ ಭೋಗವನ್ನು ಅನುಭವಿಸಬೇಕಷ್ಟೇ. ಸರಿಯೋ ತಪ್ಪೋ. ಮುಂದಿನ ಜನ್ಮದ ಬಗ್ಗೆ ಅವ್ರಿಗೆ ಶ್ರದ್ಧೆ ಇಲ್ಲ. ವಿಶ್ವತಶ್ಚಕ್ಷುವಾದ ಈಶ್ವರನ ಬಗ್ಗೆನೂ ಕೂಡ ಶ್ರದ್ಧೆ ಇಲ್ಲ. ಮೋಕ್ಷ ಎಂಬುದನ್ನೇ ನಂಬೋದಿಲ್ಲ. ಎಂಥವರಿಗೆ ಅವನು 7ನೇ ಅಧ್ಯಾಯದ ಆ ಶ್ಲೋಕದಲ್ಲಿ ಬೈತಾನೆ ಕೃಷ್ಣ. ಮೂಢಾಹ ನರಾಧಮಾಹ ಎಂಬ ಶಬ್ದಗಳನ್ನು ಬರ್ತಾರೆ. ಮನುಷ್ಯರಲ್ಲೇ ಅಧಮರವರು. ಅವ್ರಿಗೇನು ಕೋರೆ ಹಲ್ಲಿ ಇರ್ತದೆ, ಆಸುರಿ ರಾಕ್ಷಸಿ ಪ್ರಕೃತಿ ಅಂದ್ರೆ ಮತ್ತೆ ಕೋಡಿರ್ತದೆ ಅಂತ ಅರ್ಥ ಅಲ್ಲ. ಕಂಸನಿಗಾಗ್ಲಿ, ದುರ್ಯೋಧನಿಗಾಗ್ಲಿ, ರಾವಣನಿಗಾಗ್ಲಿ ಕೋರೆ ಹಲ್ಲುಗಳಿರ್ಲಿಲ್ಲ, ಕೋಡಿರ್ಲಿಲ್ಲ. ತಂಗಿಯನ್ನೇ ಕಡಿಲಿಕ್ಕೆ ಹೊರಟ ಅವನು ಕಂಸ. ಯಾಕೆ? ತನ್ನ ಸಂಪತ್ತನ್ನ, ತನ್ನ ಸುಖವನ್ನ ಅಪಹರಿಸುವಂತಹ ಒಬ್ಬ ವ್ಯಕ್ತಿ ಆಕೆಯ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ. ಅವ ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು, ಹೇಗೆ ಪರಿಹಾರ ಮಾಡ್ಬೋದು ಯೋಚನೆ ಮಾಡಲಿಲ್ಲ. ಒಂದೇ ಪರಿಹಾರ, ಇವಳನ್ನೇ ಮುಗಿಸ್ಬಿಡೋದು. ದುರ್ಯೋಧನನು ಕೂಡ ಹಾಗೆ.
ತಮ್ಮ ಜ್ಞಾತಿಗಳನ್ನೇ, ತನ್ನ ಅನುಜರನ್ನೇ, ಸೋದರರನ್ನೇ ಮನೆಯಿಂದ ಹೊರಗೆ ಹಾಕಿದ. ತಾನು ಸುಖ ಪಡಬೇಕು ಅಷ್ಟೆ. ರಾವಣ ಮಾಡಿದ್ದು ಹಾಗೆ. ಈ ಪ್ರಕೃತಿ ಕಲಿಯುಗದಲ್ಲಿ ಇಲ್ವ ಅಂಥವರೆಲ್ಲ ಇದ್ದಾರೆ. ರಾಕ್ಷಸರು ಅಂತ ಹೇಳಿ, ಅಸುರರು ಅಂತ ಹೇಳಿದ್ರೆ ವಿಶೇಷವಾದ ಶರೀರ ಸ್ಥಿತಿ ಅಲ್ಲ, ಅದು ಮನಸ್ಥಿತಿ. ಅದು ಮೋಹಿನೀಂ ಶ್ರಿತಾಹ. ಅವರು ಮೋಹಿನಿ ಪ್ರಕೃತಿ, ಭಗವಂತನ ಮಾಯೆ ಇದೆಯಲ್ಲ, ಅದರಲ್ಲಿ 3 ಗುಣಗಳಿದೆ: ಸತ್ವಗುಣ, ರಜೋಗುಣ, ತಮೋಗುಣ. ಈ ಸತ್ವಗುಣದ ಆಶ್ರಯವನ್ನು ಪಡೆದರೆ ಅವನು ಸಾತ್ವಿಕ ಮಾರ್ಗದಲ್ಲಿ ಹೋಗ್ತಾನೆ, ದೈವಿ ಪ್ರಕೃತಿಯನ್ನು ಆಶ್ರಯಿಸ್ತಾನೆ. ಅದೇ ರಜೋಗುಣ ಮತ್ತು ತಮೋಗುಣ ಪ್ರಧಾನವಾದ ಪ್ರಕೃತಿಯನ್ನು ಮೋಹಿನಿ ಪ್ರಕೃತಿ ಅಂತ ಹೇಳ್ತಾರೆ. ಮೋಹನ ಮಾಡೋದು, ಮೋಹ ಮಾಡೋದು ಅಂದ್ರೆ ಬುದ್ಧಿಯನ್ನು ಕವಿಯುವುದು, ಅವಿವೇಕವನ್ನು ಉಂಟು ಮಾಡೋದು ಅಂತ ಅರ್ಥ. ಅತ್ಯಂತ ರಜೋಗುಣಿಗಳಾಗಿರ್ತಾರೆ ಅವರೆಲ್ಲ. ಶಂಕರರು ಭಾಷ್ಯದಲ್ಲಿ ಬಹಳ ತುಂಬ ಚೆನ್ನಾಗಿ ಬರೀತಾರೆ. ಶಂಕರರು ಈ ಮೋಘ ಕರ್ಮಾಣ ಎಂಬ ಶಬ್ದಕ್ಕೆ ಯಾನಿಚ ಅಗ್ನಿಹೋತ್ರಾದಿನಿ ತೈಹಿ ಅನುಷ್ಠೀಯಮಾನಾನಿ ಕರ್ಮಾಣಿ ತಾನಿ ಚ ತೇಷಾಂ ಭಗವತ್ ಪರಿಭವಾತ್ ಸ್ವಾತ್ಮಭೂಸಸ್ಯ ಅವಜ್ಞಾನಾತ್ ಮೋಘಾನ್ಯೇವ ನಿಷ್ಫಲಾನಿ ಕರ್ಮಾಣಿ ಭವಂತಿ ಇತಿ ಮೋಘ ಕರ್ಮಾಣ ಅಂತ. ಎಲ್ಲಿ ತನಕ ಲೌಕಿಕ ಕರ್ಮ ಅಲ್ಲ, ನಾವು ಮಾಡ್ತಕ್ಕಂಥ ವೈದಿಕ ಕರ್ಮವೂ ಕೂಡ, ಅಗ್ನಿಹೋತ್ರವೇ ಮುಂತಾದ ಅನುಷ್ಠಾನಗಳು, ಅವು ಕೂಡ ಭಗವಂತನನ್ನ ಅಸಡ್ಡೆ ಮಾಡಿದ್ದರಿಂದ, ತಮ್ಮ ಆತ್ಮವೇ ಆಗಿರುವ ಅವನನ್ನು ತಿರಸ್ಕಾರ ಮಾಡಿದ್ರೆ ಮೋಘವೇ ಎಂಬುದಾಗಿ ಹೇಳ್ತಾರೆ. ಈಗ ಅಗ್ನಿಹೋತ್ರಾದಿ ಕರ್ಮಗಳನ್ನ ಭಗವತ್ ಪ್ರಾಪ್ತಿಗಾಗಿ ಮಾಡದೇ ಇದ್ರೆ ಅದು ವ್ಯರ್ಥವಾಗ್ತದೆ ಅಂತ. ಸ್ವರ್ಗ ಕೊಡಬಹುದು, ಆದ್ರೆ ಸಕಾಮ ಕರ್ಮವಾಯಿತು, ಪಾರಮಾರ್ಥಿಕವಾಗಿ ಅದು ಫಲವನ್ನು ಕೊಟ್ಲಿಲ್ಲ ಅಂತ. ಆದ್ರಿಂದ ವೈದಿಕ ಕರ್ಮವಾಗ್ಲಿ ಲೌಕಿಕ ಕರ್ಮವಾಗ್ಲಿ ಭಗವತ್ ಪ್ರಾಪ್ತಿ ಉದ್ದೇಶದಿಂದ ಮಾಡಿದ್ರೆ ಮಾತ್ರ ಸಾತ್ವಿಕ ಅಂತ ಹೇಳ್ತಾರೆ. ಫಲಾಭಿಸಂಧಿಯನ್ನು ಬಿಟ್ಟು ಮಾಡ್ಬೇಕದನ್ನ, ಅವಾಗ ಸಾತ್ವಿಕ ಆಗ್ತದೆ. ಫಲಾಭಿಸಂಧಿ ಇಟ್ಟುಕೊಂಡು ಮಾಡಿರ್ತಕ್ಕಂತಹ ಕರ್ಮವೆಲ್ಲವೂ ರಾಜಸಿಕ ಆಗ್ತದೆ. ಶ್ರದ್ಧೆ ಇಲ್ಲದೆ ಮಾಡಿರ್ತಕ್ಕಂಥದ್ದು ತಾಮಸಿಕ ಆಗ್ತದೆ. ಆದ್ದರಿಂದ ರಜೋಗುಣ ತಮೋಗುಣ ಪ್ರಧಾನವಾದಂಥದ್ದನ್ನ ಮೋಹಿನೀಂ ಎಂಬುದಾಗಿ ಕರೀತಾರೆ, ಮೋಹಗೊಳಿಸುವಂತಹದ್ದು. ಆ ರೀತಿ ಪ್ರಕೃತಿಯನ್ನ ಅವರು ಹೊಂದಿರ್ತಾರೆ. 2ನೇ ಅಧ್ಯಾಯದಲ್ಲಿಯೂ ಕೃಷ್ಣ ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರು ನಂದನ ಬಹುಶಾಖಾ ಹಿ ಅನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಾಂ. ಯಾರಿಗೆ ಗುರುಶಾಸ್ತ್ರೋಪದೇಶದಿಂದ ಮಾರ್ಗದರ್ಶನ ಸಿಕ್ಕಿದೆಯೋ ಅವರ ಬುದ್ಧಿ ಒಂದೇ ತೆರನಾಗಿರುತ್ತೆ, ಒಂದೇ ಗುರಿಯ ಕಡೆಗೆ ಹೋಗ್ತದೆ, 10 ಹಲವು ಗುರಿಗಳನ್ನು ಇಟ್ಟುಕೊಂಡಿರಲ್ಲ. ಆದರೆ ಅವ್ಯವಸಾಯಾತ್ಮಿಕ ಬುದ್ಧಿ, ಯಾರಿಗೆ ಜೀವನದಲ್ಲಿ ನಿಶ್ಚಯವೇ ಇಲ್ವೋ ಇಂಥದ್ದು ಅಂತ, ದ ಗೋಲ್ ಆಫ್ ಲೈಫ್ ಅನ್ನುವಂಥದ್ದು ಸ್ಪಷ್ಟ ಇಲ್ವೋ, ಅಥವಾ ಪ್ರಪಂಚವೇ ಜೀವನದ ಗುರಿಯಾಗ್ಬಿಟ್ಟಿದೆಯೋ ಅಂಥವರು ಬದುಕಾಟ, ಬೆದಕೆಲ್ಲ, ಚಣಚಣವು, ಹಸಹಸಿರು, ಈ ರೀತಿಯಾದಂತಹ ಬದುಕನ್ನು ಬದುಕ್ತಾರೆ ಎಂಬುದಾಗಿ ನಾಸ್ತಿಕರು ಅವರ ಜೀವನ ಶೈಲಿಯ ಬಗ್ಗೆ ಭಗವಂತ ತಿಳಿಸಿಕೊಟ್ಟರು. ನಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋ ವಿಷಯವೇ ಅದು. ಇನ್ನು ಮುಂದಿನ ಶ್ಲೋಕದಲ್ಲಿ ಆಸ್ತಿಕರ ವಿಷಯವಾಗಿ ಹೇಳ್ತಾರೆ. ಅವರು ಭಗವದ್ ಭಕ್ತರಾಗಿರ್ತಾರೆ. ಅವರ ಬಗ್ಗೆ ಶ್ಲೋಕ ಸಂಖ್ಯೆ 15 ತನಕನೂ ಹೇಳ್ತಾನೆ. 13, 14, 15 ಈ 3 ಶ್ಲೋಕಗಳಲ್ಲಿ ದೈವಿ ಪ್ರಕೃತಿಯನ್ನ ಆಶ್ರಯಿಸಿರುವ ಭಗವದ್ ಭಕ್ತರ ಬಗ್ಗೆ ಹೇಳ್ತಾರೆ. ಏನದು? ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯ ಮನಸಃ ಜ್ಞಾತ್ವಾ ಭೂತಾದಿಮವ್ಯಯಂ. ಹೇ ಪಾರ್ಥ. ಪಾರ್ಥ ಎನ್ನುವ ಶಬ್ದದ ಬಗ್ಗೆ ನಾವು ನೋಡಿದ್ದೇವೆ. ಅರ್ಜುನ ಅಂತ ಒಂದು ಅರ್ಥ, ಪರಮಾತ್ಮನನ್ನೇ ಬಯಸುವವನು, ಪರಮಾತ್ಮಾನಂ ಏವ ಅರ್ಥಯತಿ ಪ್ರಾರ್ಥಯತಿ ಇತಿ ಪಾರ್ಥ ಅಂತನೂ ಮಾಡ್ಬೋದು. ದೇವರನ್ನೇ ಬಯಸುವನು, ಆ ಮೂಲಕವಾಗಿ ನೀನು ದೈವಿ ಗುಣ ಉಳ್ಳವನು ಅಂತ ಹೇಳ್ತಾನೆ. ಪಾರ್ಥ, ನೀನು ದೈವಿ ಸ್ವಭಾವ, ಆಸುರಿ ಮತ್ತು ರಾಕ್ಷಸಿ ಗುಣ ನಿನ್ನಲ್ಲಿ ಇಲ್ಲ ಎಂಬುದಾಗಿ ಭಗವಂತನೇ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ ಆ ಶಬ್ದದ ಮೂಲಕ. ತು ದೈವೀಂ ಪ್ರಕೃತಿಮಾಶ್ರಿತಾಃ ಅಂದ್ರೆ ಆಸುರಿ ಪ್ರಕೃತಿ ಹೊರತಾಗಿ ತು ಎನ್ನುವ ಶಬ್ದಕ್ಕೆ ಅರ್ಥ ದೈವಿ ಪ್ರಕೃತಿಯನ್ನ ಆಶ್ರಯಿಸಿರು.
ದೈವಿ ಅಂದ್ರೆ ದೇವರಿಗೆ ಸಂಬಂಧಿಸಿದ ಶುದ್ಧ ಸಾತ್ವಿಕ ಸ್ವಭಾವದ ಪ್ರಕೃತಿ. ಸ್ವಭಾವ ಅಂದ್ರೆ ಪ್ರಕೃತಿ. ಯಾರು ಆಶ್ರಯಿಸ್ತಾರೋ ಅವರಿಗೆ ಭಗವಂತ ಬಂದು ಬಿರುದು ಕೊಡ್ತಾನೆ, ಮಹಾತ್ಮಾನಃ. ಅವರು ಮಹಾತ್ಮರು ಅಂತ ಹೇಳ್ತಾನೆ. ನಿಜ ಮಹಾತ್ಮ ಅನ್ನೋ ಶಬ್ದ ಆತ್ಮಜ್ಞಾನಿಗಳಿಗೂ ಉಪಯೋಗಿಸ್ತಾನೆ. ವಾಸುದೇವ ಸರ್ವಮಿತಿ ಸ ಮಹಾತ್ಮ ಅಂತ ಹೇಳ್ತಾನೆ. ಇದೆಲ್ಲವೂ ವಾಸುದೇವನೇ ಅಂತ ತಿಳ್ಕೊಂಡವನು ಮಹಾತ್ಮ ಅಂತ. ಆದರೆ ಆ ದಾರಿಯಲ್ಲಿ ನಡೆಯೋನು ಮಹಾತ್ಮನೇ ಅಂತ ವಾಸ್ತವ. ಅದಕ್ಕೆ ಶಂಕರರ ಭಾಷ್ಯದಲ್ಲಿ ಸ್ಪಷ್ಟವಾಗಿ ಮಹಾತ್ಮ ಅನ್ನೋ ಶಬ್ದಕ್ಕರ್ಥ ಮಹಾತ್ಮಾನಸ್ತು ಅಕ್ಷುದ್ರ ಚಿತ್ತಾಹ. ಚಿತ್ತ ಅಂದ್ರೆ ಮನಸ್ಸು, ಕ್ಷುದ್ರ ಅಂದ್ರೆ ಸಣ್ಣ ಮನಸ್ಸು, ತುಚ್ಛವಾದ ಮನಸ್ಸು. ಅದು ನಂದು, ಇದು ನಿಂದು, ಇದರಿಂದ ಸುಖ ಸಿಗ್ತದೆ, ಪ್ರಾಪಂಚಿಕ ವಿಷಯ ಭೋಗಗಳಲ್ಲಿ ಆಸಕ್ತವಾಗಿರುವಂಥದ್ದು, ಸ್ವಾರ್ಥ ಲಾಲಸೆಗಳನ್ನು ಹೊಂದಿರತಕ್ಕಂಥದ್ದು, ಇದು ಕ್ಷುದ್ರ ಚಿತ್ರ, ಕ್ಷುದ್ರ ಚಿತ್ತ, ಕ್ಷುದ್ರ ಅಂತಃಕರಣ, ಪಾಮರ ಬುದ್ಧಿ. ಆದರೆ ಯಾರ ಮನಸ್ಸು ವಿಶಾಲವಾಗಿದೆಯೋ, ಗುರುಶಾಸ್ತ್ರೋಪದೇಶದಂತೆ ಬದುಕಬೇಕೆಂಬ ಇಚ್ಛೆಯನ್ನು ಹೊಂದಿದೆಯೋ, ಅದು ಶ್ರೇಷ್ಠವಾದ ಚಿತ್ತ. ಆ ಶ್ರೇಷ್ಠವಾದ ಚಿತ್ತ ಅಥವಾ ಮನಸ್ಸಿಗೆ ಮಹಾನ್ ಆತ್ಮ, ಮಹಾತ್ಮ ಅಂತ ಕರೀತಾರೆ. ಇಲ್ಲಿ ಆತ್ಮ ಎಂಬ ಶಬ್ದಕ್ಕರ್ಥ ಅಂತಃಕರಣ ಅಂತ ಅರ್ಥ. ಮಹಾನ್ ಅಂದ್ರೆ ದೊಡ್ಡದು. ಯಾರ ಅಂತಃಕರಣ ಬಹಳ ದೊಡ್ಡದೋ, ವಿಶಾಲವಾದ ಮನಸ್ಸಿದೆಯೋ, ಶುದ್ಧವಾದ ಮನಸ್ಸಿದೆಯೋ ಅವರಿಗೆ ಮಹಾತ್ಮರು. ಅವರು ದೈವೀ ಪ್ರಕೃತಿಯನ್ನ ಆಶ್ರಯಿಸಿರುವುದರಿಂದ, ದೈವೀ ಪ್ರಕೃತಿ ಎಂಬ ಶಬ್ದಕ್ಕೆ ಏನ್ ಹೇಳ್ತಾನೆ ಶಂಕರ ಭಗವತ್ಪಾದರು, ಏನ್ ಹೇಳ್ತಾರೆ? ದೈವೀಂ ದೇವಾನಾಂ ಪ್ರಕೃತಿಂ ಶಮ ದಮ ದಯಾ ಶ್ರದ್ಧಾದಿ ಲಕ್ಷಣ. ದೇವಾನಾಂ ಪ್ರಕೃತಿ, ದೇವತೆಗಳ ಪ್ರಕೃತಿ ಅಂತ ಅರ್ಥ. ದೇವತೆಗಳ ಪ್ರಕೃತಿ ಅಂದ್ರೇನು? ಸತ್ವ ಪ್ರಧಾನವಾದ ಪ್ರಕೃತಿ. ಅವರಲ್ಲಿ ಏನು ಗುಣಗಳಿರುತ್ತೆ? ಶಮ, ದಮ, ದಯ, ಶ್ರದ್ಧಾ ಮುಂತಾದ ಲಕ್ಷಣಗಳಿರುತ್ತೆ. 16ನೇ ಅಧ್ಯಾಯದ ಆರಂಭದಲ್ಲಿ ಅವನು ಹೇಳ್ತಾ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಮುಂತಾದ ಗುಣಗಳನ್ನು ಅವನು ಹೇಳ್ತಾನೆ. ಅಂಥವರಿಗೆ ಭಗವಂತನನ್ನ ಅನನ್ಯವಾಗಿ ಭಜಿಸಬೇಕು ಅಂತ ಅನಿಸ್ತದೆ. ಭೂತಾದಿಂ ಅವ್ಯಯಂ ಜ್ಞಾತ್ವ ಅನನ್ಯ ಮನಸಃ ಭಜಂತೆ. ಭಗವಂತನನ್ನು ಮೊದಲು ತಿಳ್ಕೊಳ್ತಾರ. ಏನಂತ ತಿಳ್ಕೊಳ್ತಾರೆ? ಭೂತಾದಿಂ ಅವ್ಯಯಂ. ಭೂತಾದಿಂ ಅನ್ನೋ ಶಬ್ದಕ್ಕೆ ಅರ್ಥ ಏನು? ವಿಯದಾದೀನಾಂ ಪ್ರಾಣಿನಾಂಚ. ಭೂತ ಅಂದ್ರೆ ಕನ್ನಡದ ಭೂತ ಅಲ್ಲ. ಕನ್ನಡದಲ್ಲಿ ಭೂತ ಅಂದ್ರೆ ದೇವ, ಭೂತಕ್ಕೆ ಬಳಸ್ತೇವೆ. ಶಾಸ್ತ್ರದಲ್ಲಿ ಭೂತ ಎನ್ನುವ ಶಬ್ದ ಸಾಮಾನ್ಯವಾಗಿ ಪಂಚಮಹಾಭೂತಕ್ಕೆ ಬಳಸಿದೆ. ಇನ್ನೊಂದು ಜೀವರಾಶಿಗಳಿಗೂ ಭೂತ ಎಂಬುದಾಗಿ ಹೇಳ್ತಾರೆ. ಎಲ್ಲ ಪಶು ಪಕ್ಷಿ ಮನುಷ್ಯ ಎಲ್ಲರೂ ಸೇರಿಸಿ ಭೂತ ಅಂತ. ಅದೆರಡಕ್ಕೂ ಭೂತ ಅನ್ನುವ ಶಬ್ದದ ಪ್ರಯೋಗ ಇದೆ. ಒಮ್ಮೊಮ್ಮೆ ಎರಡನ್ನೂ ಸೇರಿಸಿ ಭೂತ ಎನ್ನುವ ಶಬ್ದದ ಉಪಯೋಗ ಆಗ್ತದೆ. ಇಲ್ಲಿ ಭೂತ ಅಂದ್ರೆ ವಿಯದಾದೀನ, ಆಕಾಶಾದಿ ಪಂಚ ಮಹಾಭೂತಗಳು ಮತ್ತು ಪ್ರಾಣಿನಾಂ, ಜೀವರಾಶಿಗಳು, ಇವೆರಡನ್ನೂ ಸೇರಿಸಿ ಇಲ್ಲಿ ಭೂತ ಶಬ್ದದ ಪ್ರಯೋಗ ಆಗುತ್ತೆ. ಭೂತಾನಾಂ ವಿಯದಾದೀನಾಂ ಪ್ರಾಣಿನಾಂಚ ಆದಿಂ ಕಾರಣಂ. ಈ ಸೃಷ್ಟಿ ಏನಿದೆ, ಚರ ಮತ್ತು ಅಚರವನ್ನ ಒಳಗೊಂಡ ಈ ಸೃಷ್ಟಿ ಏನಿದೆ, ಅದಕ್ಕೆ ಆದಿ ಕಾರಣನು ಪರಮಾತ್ಮನು ಮತ್ತು ಅವ್ಯಯಂ, ಅವನು ನಾಶರಹಿತನು, ನಿತ್ಯನು. ಭಗವಂತನು ಆದಿ ಕಾರಣನು, ನಿತ್ಯನು, ಸರ್ವಜ್ಞನು, ಸರ್ವಶಕ್ತನು, ಸರ್ವಸಮರ್ಥನು, ಸರ್ವವ್ಯಾಪಕನು. ಹೀಗೆಂಬುದಾಗಿ ಭಗವಂತನನ್ನ ಯಥಾರ್ಥವಾಗಿ ತಿಳಿತಾರೆ. ಇಲ್ಲಿ ಸಗುಣ ಈಶ್ವರ ಜ್ಞಾನವನ್ನೇ ಕುರಿತು ಹೇಳ್ತಾ ಇರೋದು. ನಿರ್ಗುಣ ಈಶ್ವರ ಜ್ಞಾನದ ತಿಳುವಳಿಕೆ ಅವನಿಗೆ ಇರ್ತದೆ ಅಂತಿಲ್ಲ. ನಿರ್ಗುಣ ಈಶ್ವರದ ಜ್ಞಾನ ಬರಬೇಕಾದ್ರೂ ದೈವಿ ಗುಣವೇ ಬೇಕಲ್ಲ. ಸಗುಣ ಈಶ್ವರನನ್ನೂ ಕೂಡ
ಅವನು ಖಚಿತವಾಗಿ ತಿಳ್ಕೊಳ್ತಾನೆ ಮೊದಲು. ತದನಂತರ ಏನ್ ಮಾಡ್ತಾನೆ? ಅನನ್ಯ ಮನಸಃ ಭಜಂತೆ, ಅನನ್ಯ ಮನಸ್ಸಿನಿಂದ ಭಗವಂತನನ್ನು ಭಜಿಸುತ್ತಾರೆ. ಅಂದ್ರೆ ಸೇವಂತೆ. ಭಜ ಸೇವಾಯಾಮ್ ಧಾತು. ಭಜ ಎಂಬ ಶಬ್ದಕ್ಕರ್ಥ ಸೇವಿಸೋದು ಅಂತ. ಅವರು ಈ ಉತ್ತರ ಭಾರತದಲ್ಲ ಬಹಳ ಪ್ರಯೋಗ ಇದೆ. ಮಹಾತ್ಮರು, ಸ್ವಾಮಿಗಳು, ಗುರುಗಳು ಬಹಳ ಭಜನೆ ಮಾಡ್ತಾರೆ. ಬಹಳ ಭಜನೆ ಮಾಡ್ತಾರೆ ಅಂದ್ರೆ ತಾಳ ಹಿಡ್ಕೊಂಡು ನಮ್ಮ ಕಡೆಯಲ್ಲಿ ಭಜನೆ ಮಾಡ್ತಾರೆ ಎಂಬ ಅರ್ಥದಲ್ಲ. ಜಪ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಸ್ವಾಧ್ಯಾಯ ಮಾಡ್ತಾರೆ. ಈ ಎಲ್ಲ ಶಬ್ದಕ್ಕೂ ಕೂಡ, ದೇವರ ಎಲ್ಲಾ ರೀತಿಯ ಆರಾಧನಾ ಪದ್ಧತಿಗೂ ಕೂಡ ಒಂದೇ ಶಬ್ದ ಭಜನ. ಸೇವೆ ಮಾಡುವುದು ಅಂತ, ಭಗವಂತನನ್ನು ಆರಾಧಿಸುವುದು ಅಂತ ಅರ್ಥ. ಹೇಗೆ ಆರಾಧಿಸ್ತಾರೆ? ಯಾವುದಾದ್ರೂ ಕಾಮ್ಯ ಕರ್ಮವನ್ನು ಮತ್ತೊಂದನ್ನು ಬಯಸಿ ಅಲ್ಲ. ಅನನ್ಯ ಮನಸಃ, ಅನನ್ಯ ಚಿತ್ತರಾಗಿ, ಅನನ್ಯ ಭಕ್ತಿಯಿಂದ. ಅನನ್ಯ ಎಂಬ ಶಬ್ದಕ್ಕೆ ಅರ್ಥ ಏನು? ಅನ್ಯಾಶ್ರಯಾಣ ತ್ಯಾಗೋ ಅನನ್ಯ. ಜೀವನದಲ್ಲಿ ನನಗೆ ಬೇರೆ ಯಾವುದೂ ಬೇಕಿಲ್ಲ. ಸಂಪತ್ತಾಗ್ಲಿ ಮತ್ತೊಂದಾಗ್ಲಿ ಪ್ರಧಾನವಾದ ಗುರಿ ಅಲ್ಲ. ಇಲ್ಲಿ ಬೇಕಿಲ್ಲ ಎಂಬ ಶಬ್ದಕ್ಕೆ ಅರ್ಥ ಅದನ್ನು ಅವನು ಪಡೆಯೋಲ್ಲ ಅಂತ ಅರ್ಥ ಅಲ್ಲ. ಅದು ಜೀವನದ ಆದ್ಯತೆ ಅಲ್ಲ. ನೋಡಿ, ವ್ಯತ್ಯಾಸ ಇಷ್ಟೇ. ಆಸುರಿ ಪ್ರಕೃತಿ ಇರುವವರಿಗೂ ದೈವಿ ಪ್ರಕೃತಿ ಇರುವುದು. ಆಸುರಿ ಪ್ರಕೃತಿ ಇರುವವರಿಗೆ ಆ ವಿಷಯ ಪ್ರಪಂಚ, ವಿಷಯ ಭೋಗವೇ ಆದ್ಯತೆ ಅವರಿಗೆ. ಸಂಸಾರ ಆದ್ಯತೆ ಅವರಿಗೆ. ಅದಕ್ಕೆ ಸಹಾಯವಾಗಿ ಅಲ್ಲಲ್ಲಿ ದೇವರನ್ನು ಬಳಸ್ಕೊಂಡಿರ್ಬೋದು. ದೇವರು ಇಸ್ ಏನು ಹೆಲ್ಪಿಂಗ್ ಏಡ್ ಇನ್ಸ್ಟ್ರೂಮೆಂಟ್. ಅವನ ರೋಗ ಪರಿಹಾರಕ್ಕೋ ಯಾವುದಕ್ಕೋ ಯಾವುದೋ ಜ್ಯೋತಿಷಿಗಳು ಹೇಳ್ತಾರೆ, ಅದಕ್ಕೆ ಹೋಮ ಗೀಮ ಮಾಡ್ತಾನೆ. ಅವನು ಭಕ್ತನಲ್ಲ, ದೇವರು ಭಕ್ತನಲ್ಲ ಅವನು. ಅದೇನು ಪರಿಹಾರಕ್ಕೊಂದು ಉಪಾಯ, ಹೇಗೆ ವೈದ್ಯಕೀಯ ಅನ್ನುವಂಥ ಒಂದು ಪರಿಹಾರ ಇದೆ, ಇದು ಒಂದು ಪರಿಹಾರ ಅಂತ ಹೇಳ್ಕೊಂಡು ಮಾಡ್ತಾನೆ ಅಷ್ಟೇ, ಶ್ರದ್ಧೆ. ಆದರೆ ಆಸುರಿ ದೈವಿ ಪ್ರಕೃತಿಯನ್ನು ಹೊಂದಿರತಕ್ಕಂತಹ ಮಹಾತ್ಮ ಯಾರಿದ್ದಾನೆ, ಅವನಿಗೆ ದೇವರೇ ಪ್ರಥಮ ಆದ್ಯತೆ. ಜೀವನದ ಗುರಿ ಪರಮಾತ್ಮ. ಪರಮಾತ್ಮ ಅಂದ್ರೆ ಏನು? ಸಚ್ಚಿದಾನಂದ ಪರಮಾತ್ಮ, ಸೃಷ್ಟಿಕರ್ತ ಪರಮಾತ್ಮ. ಅವನ ಆಶ್ರಯದಲ್ಲೇ ನಾವೆಲ್ಲ ಬದುಕ್ತಾ ಇದ್ದೇವೆ. ಅವನನ್ನು ಪಡೆಯುವುದೇ ನಮ್ಮ ಜೀವನದ ಗುರಿ. ಅದಕ್ಕಾಗಿ ಕುಟುಂಬ, ಅದಕ್ಕಾಗಿ ಹಣ, ಅದಕ್ಕಾಗಿ ವ್ಯವಸ್ಥೆಗಳು, ಸ್ಟೆಪ್ಪಿಂಗ್ ಸ್ಟೋನ್ಸ್. ಪರಮಾತ್ಮನನ್ನ ಪಡೆಯುವುದಕ್ಕೆ ಇವೆಲ್ಲ ಸಾಧನಗಳೇ ಹೊರತು ಇದು ನನ್ನ ಪ್ರಥಮ ಆದ್ಯತೆಯಲ್ಲ, ಪ್ರಯಾರಿಟಿ ಅಲ್ಲ. ಹೀಗೆಂಬುದಾಗಿ ತಿಳಿದು ಭಗವಂತನನ್ನು ಭಜಿಸ್ತಾನೆ. ಇಲ್ಲಿ ಪುನಃ ನಾವು ತಪ್ಪು ಕಲ್ಪಿಸಬಾರದು. ಎಷ್ಟೋ ಸಲ ಏನಾಗ್ತದೆ, ಅನನ್ಯ ಮನಸ್ಸಾಗಿ ಭಗವಂತನ ಭಜಿಸ್ತಾನೆ ಅಂದ್ರೆ ಕರ್ಮಗಳನ್ನೆಲ್ಲ ಬಿಟ್ಟುಬಿಡ್ತಾನೆ. ಹಾಗಾದ್ರೆ ಮಾಡೋ ಕರ್ಮಗಳೆಲ್ಲ, ನಿತ್ಯ ಕರ್ಮಗಳನ್ನೆಲ್ಲ ಬಿಟ್ಟುಬಿಟ್ಟು ತಾಳ ಹಿಡ್ಕೊಂಡು ಭಜನೆ ಮಾಡ್ತಾ ಇರ್ತಾನಲ್ಲ, ಅದನ್ನ ಭಗವದ್ಗೀತೆ ಖಂಡಿತ ವಾದ ಮಾಡೋಲ್ಲ. ನೆನ್ಪಿಟ್ಟುಕೊಳ್ಳಿ. ತನ್ನ ನಿತ್ಯ ಕರ್ಮಗಳನ್ನ, ನೈಮಿತ್ತಿಕ ಕರ್ಮಗಳನ್ನ, ಕರ್ತವ್ಯ ಕರ್ಮಗಳನ್ನ, ಜವಾಬ್ದಾರಿಗಳನ್ನ ಚೆನ್ನಾಗಿ ನಿರ್ವಹಿಸುತ್ತಾ ಅದೆಲ್ಲದರ ಫಲ ಭಗವತ್ ಪ್ರಾಪ್ತಿ. ಕರ್ಮಯೋಗ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಅರ್ಥದಲ್ಲಿ. ಮಾಡುವ ಕೆಲಸವನ್ನೆಲ್ಲ ಭಗವತ್ ಪ್ರಾಪ್ತಿಗಾಗಿ ಸಮರ್ಪಿಸಿ ಮಾಡೋದು. ಅಂದ್ರೆ ಅನ್ಯ ಆಶ್ರಯಾಣಾಂ ತ್ಯಾಗ. ಇವನಿಗೆ ಆಶ್ರಯ ಭಗವಂತನೇ, ಗುರಿಯೂ ಭಗವಂತ, ಅದಕ್ಕೆ ಅನುಸರಿಸತಕ್ಕಂತಹ ದಾರಿಯಲ್ಲಿಯೂ ಕೂಡ ಭಗವಂತನ ಚಿಂತನೆ ಇರ್ತದೆ. ಅನನ್ಯ ಮನಸ್ಕ. ಅನನ್ಯ ಮನಸ್ಕ ಎಂಬ ಯಾವಾಗಲೂ ಭಗವಂತನನ್ನ ಯೋಚನೆ ಮಾಡುವನು ಅಂತನೂ ಅರ್ಥ ಆಗತ್ತೆ. ಬೇರೆ ಆಶ್ರಯಗಳನ್ನು ಬಿಟ್ಟು ಭಗವಂತನ ಭಜಿಸೋದು ಒಂದು. ಸತತಂ ಕೀರ್ತಯಂತೋ ಮಾಂ, ಮುಂದಿನ ಶ್ಲೋಕದಲ್ಲಿ ಅವನು ಹೇಳ್ತಾನೆ. ಹಿಂದೂ ಹೇಳಿದ್ದೆ 8ನೇ ಅಧ್ಯಾಯದಲ್ಲಿ, ತಸ್ಮಾತ್ ಸರ್ವೇಷು ಕಾಲೇಶು ಮಾಮನುಸ್ಮರ ಯುದ್ಧ ಚ ಅಂತ. ಎಲ್ಲಾ ಕಾಲಗಳಲ್ಲಿ ಭಗವಂತನನ್ನು ಭಜಿಸ್ತಾನೆ ಅಂತ. ಪುನಃ ಇದೇ ಅರ್ಥ. ಎಲ್ಲಾ ಕಾಲಗಳಲ್ಲಿ ಭಜಿಸುವುದು ಅಂದ್ರೆ ಎಲ್ಲಾ ಕರ್ಮಗಳನ್ನು ಭಗವದ್ ಅರ್ಪಿತ ಬುದ್ಧಿಯಿಂದ ಮಾಡಿದಾಗ ಭಜಿಸಿದಾಗ ಆಯ್ತಲ್ಲ. ಈಗ ಊಟ ಮಾಡುವಾಗ ಆ ಆಹಾರವನ್ನು ಭಗವಂತ ಸಮರ್ಪಣೆ ಮಾಡಿಬಿಟ್ರೆ ಅದು ಭಗವಂತನ ಭಜನೆ ಆಯಿತು. ಸ್ನಾನ ಮಾಡುವುದು ಭಗವಂತನ ಭಜನೆ ಆಗುತ್ತೆ. ಗಿಡಕ್ಕೆ ನೀರು ಹಾಕುವುದು ಭಗವಂತನ ಭಜನೆ ಆಗುತ್ತೆ. ಮನೆ ಶುಚಿಗೊಳಿಸುವುದು, ಆಹಾರ ಸಿದ್ಧಪಡಿಸುವುದು ತನ್ನ ಕರ್ತವ್ಯದಲ್ಲಿಯೇ. ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ಬಿಂದತಿ ಮಾನವ.
ಆದ್ರೆ ಮನಸ್ಸು ಎಲ್ಲಿರ್ತದೆ? ಭಗವಂತನಿಗಾಗಿರುತ್ತೆ. ಈ ಕರ್ಮ ಭಗವಂತನಿಗಾಗಿ. ಇದನ್ನು ಸರಿಯಾಗಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು, ಭಗವಂತ ತೃಪ್ತಿಗೊಳ್ಳುವ ಹಾಗೆ, ಭಗವಂತ ಮೆಚ್ಚುವ ಹಾಗೆ ಮಾಡಬೇಕು. ಅದರಿಂದ ಏನು ಬರ್ತದೋ ಭಗವಂತನ ಇಚ್ಛೆ ಅಂತ ಪ್ರಸಾದವಾಗಿ ಸ್ವೀಕರಿಸ್ತೇನೆ. ಇದನ್ನೇ ಅನನ್ಯ ಮನಸ್ಕ. ಆಮೇಲೆ ಕರ್ಮಗಳು ಮುಗಿದ ಮೇಲೆ ಭಜನೆ ಮಾಡಲಿಕ್ಕೆ ಕೂತ್ಕೊಳ್ತಾನೆ. ಕರ್ಮಗಳಿಲ್ಲದ ಸಮಯದಲ್ಲಿ ಭಗವಂತನೇ ಕುರಿತಾಗಿ ಚಿಂತನೆಯನ್ನು ಮಾಡ್ತಾನೆ. ಚಿಂತನೆಯನ್ನು ಮಾಡೋದು ಅಂದ್ರೆ ಜಪ ಮಾಡೋದು, ಭಜನೆ ಮಾಡೋದು ಅಷ್ಟೇ ಅಲ್ಲ, ಸತ್ಸಂಗ ಮಾಡುವುದು ಕೂಡ, ಶಾಸ್ತ್ರ ಅಧ್ಯಯನ ಮಾಡುವುದು ಕೂಡ. ತನ್ನ ಲಕ್ಷ್ಯ, ಗುರಿ ಯಾವುದು, ಭಗವಂತನೆಂಬ ಗುರಿಯನ್ನ ಯಾವ ಯಾವುದು ನೆನಪಿಸ್ತದ ಅದನ್ನು ಸ್ಮರಿಸುವುದೆಲ್ಲವೂ ಅನನ್ಯ ಭಜನೆ. ಇದನ್ನು ಮಾಡೋದಕ್ಕೆ ಬುದ್ಧಿ ಬರಬೇಕು ಅಂದ್ರೆ ದೈವಿ ಪ್ರಕೃತಿಯನ್ನು ಹೊಂದಿರಬೇಕು. 7ನೇ ಅಧ್ಯಾಯದ ಪ್ರಕಾರ ಸುಕೃತಿನಃ ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನಃ. ಸುಕೃತ ಅಂದ್ರೇನು? ಪುಣ್ಯ. ಸತ್ಕರ್ಮದ ಫಲವಾದ ಪುಣ್ಯ ಯಾರಲ್ಲಿ ಜಾಸ್ತಿ ಇದೆಯೋ ಅಂಥವ್ರಲ್ಲಿ ಸಾತ್ವಿಕ ಗುಣ ವೃದ್ಧಿಯಾಗತ್ತೆ. ಸಾತ್ವಿಕ ಗುಣ ಇರುವವನಿಗೆ ಮಾತ್ರ ಭಗವಂತನಲ್ಲಿ ಶ್ರದ್ಧೆ ಬರ್ತದೆ, ಭಗವಂತನಲ್ಲಿ ಭಕ್ತಿ ಬರ್ತದೆ, ಗುರುಶಾಸ್ತ್ರೋಪದೇಶದಲ್ಲಿ ಶ್ರದ್ಧಾ ಭಕ್ತಿ ಇರುತ್ತದೆ, ಆ ಮಾರ್ಗದಲ್ಲಿ ನಡೆಯುವಂತಹ ಒಳಗಡೆ ಪ್ರವೃತ್ತಿಯೂ ಬರ್ತದೆ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ನಮಗೆ ಆ ಪ್ರವೃತ್ತಿ ಇದೆ ಅಂದ್ರೆ ನಾವು ಭಗವಂತನಿಗೆ ಧನ್ಯವಾದ ಹೇಳಬೇಕು. ಯಾಕೆ? ಕೃಪೆ ಮಾಡಿದ್ಯಲ್ಲ ಸ್ವಾಮಿ, ಸ್ವಲ್ಪನಾದ್ರೂ ಪುಣ್ಯ ಕೊಟ್ಟು ಅಂತ. ಹಾಗೆ ಮುಂದುವರಿಸಿ ಭಗವಂತ ಹೇಳ್ತಾನೆ, ಅವರು ಹೇಗೆ ತನ್ನನ್ನು ಭಜಿಸ್ತಾರೆ. ಹಿಂದಿನ ಶ್ಲೋಕದಲ್ಲಿ ಒಂದು ಮಾತು ಹೇಳಿದ್ದ, ಭೂತಾದಿಂ ಅವ್ಯಯಂ ಜ್ಞಾತ್ವ. ಭಗವಂತನನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಭಜಿಸೋದು ಎಂಬ ಶಬ್ದ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಇವಾಗ, ಸಾಧನೆ ಮಾಡಬೇಕು ಅಂತ ಹೊರಟು ಬಿಡ್ತಾರೆ. ದೊಡ್ಡ ಸಾಧನೆ ಮಾಡಬೇಕು. ಏನ್ ಮಾಡ್ಬೇಕು? ಏನೋ ಮಾಡೋದು. ಸರಿಯಾಗಿ ತಿಳ್ಕೊಳ್ಬೇಕು. ಮತ್ತೆ ಶಾಸ್ತ್ರವನ್ನು ಸರಿಯಾಗಿ ತಿಳ್ಕೋಬೇಕು. ಶಾಸ್ತ್ರದಲ್ಲಿ ಏನ್ ಹೇಳಿದೆ, ಗುರಿ ಅಂದ್ರೆ ಏನು, ದಾರಿ ಅಂದ್ರೆ ಅದನ್ನು ಹೇಗೆ ಪಡ್ಕೊಳ್ಬೇಕು, ವಿಸ್ತಾರವಾಗಿ ಚರ್ಚೆ ಮಾಡಿದೆ ಭಗವದ್ಗೀತೆ ಉಪನಿಷತ್ತುಗಳಲ್ಲಿ. ಅದನ್ನು ಗುರುಮುಖೇನ ಕೇಳಬೇಕು. ಅದಕ್ಕೆ ಜ್ಞಾತ್ವ ಎನ್ನುವ ಶಬ್ದ ಬಳಸಿದ್ದಾನೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಸ್ವಾಧ್ಯಾಯ ಪ್ರವಚನವನ್ನ ಒಂದು ದೊಡ್ಡ ಸಾಧನೆಯಾಗಿ ಹೇಳಿದೆ ಹಿಂದಿನವರು. ಅಂದ್ರೆ ಬೇಕಾದ ಹಾಗೆ ಮಾಡುವಂಥದ್ದಲ್ಲ ಇದು. ಅಧ್ಯಾತ್ಮ ಸಾಧನೆಯೂ ಕೂಡ ಅದಕ್ಕೊಂದು ವ್ಯವಸ್ಥೆ ಇದೆ, ಅದಕ್ಕೊಂದು ರೀತಿ ಇದೆ. ಅದು ಸರಿಯಾಗಿ ತಿಳ್ಕೊಳ್ಬೇಕು. ಭಗವಂತ ಯಾರು ಎಂಬುದನ್ನು ಸರಿಯಾಗಿ ತಿಳ್ಕೊಳ್ಬೇಕು. ಮತ್ತೆ ಅವನು ಯಾವುದೋ ದೇಶಕಾಲ ಪರಿಚ್ಛಿನ್ನವಾದ ವಸ್ತು ಅಲ್ಲ. ಭೂತಾದಿಂ, ಸಕಲ ಸೃಷ್ಟಿಗೂ ಆದಿಕಾರಣ, ನಾಶರಹಿತನು ಎಂಬುದಾಗಿ ತಿಳಿದುಕೊಳ್ಬೇಕು ಅವನ ಬಗ್ಗೆ. ಆಮೇಲೆ ಭಜಿಸಬೇಕು. ಅದು ದೈವಿ ಸಂಪತ್ತುಳ್ಳವರ ಲಕ್ಷಣ, ಮಹಾತ್ಮರವರು. ಮುಂದುವರಿಸಿ ಹೇಳ್ತಾನೆ, ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ನಿತ್ಯಂ ನಮಸ್ಯಂತಶ್ಚ ಮಾಂ ಭಕ್ತ್ಯ ನಿತ್ಯಯುಕ್ತ ಉಪಾಸತೆ. ಅವರು ಹೇಗೆ ಉಪಾಸನೆ ಮಾಡ್ತಾರಪ್ಪ ಅಂದ್ರೆ, ದೃಢವ್ರತರಾಗಿ ಭಗವಂತನ ಸತತಂ ಮಾಂ ಕೀರ್ತಯಂತಹ, ದೃಢವ್ರತದಿಂದ ಯಾವಾಗಲೂ ನನ್ನನ್ನು ಕೀರ್ತಿಸುತ್ತಾರೆ. ಸತತಂ ಅಂದ್ರೆ ಸರ್ವದಾ, ಭಗವಂತಂ ಬ್ರಹ್ಮಸ್ವರೂಪಂ ಮಾಂ ಕೀರ್ತಯಂತಹ. ಇಲ್ಲಿ ಮಾಂ ಎಂಬ ಶಬ್ದಕ್ಕೆ ಯಾವುದೋ ಪರಿಚ್ಛಿನ್ನವಾದ ದೇವತೆ ಅಂತ ಅರ್ಥ ಅಲ್ಲ. ಸೃಷ್ಟಿ ಸ್ಥಿತಿ ಲಯಕರ್ತನಾದ ಈಶ್ವರ ಅಥವಾ ಸಚ್ಚಿದಾನಂದ ಸ್ವರೂಪನಾದ ಪರಮಾತ್ಮ, ಹೇಗಾದ್ರೂ ಒಟ್ಟಿಗೆ. ಯಾಕಂದ್ರೆ ಯಾವುದೋ ಪರಿಚ್ಛಿನ್ನ ಶಕ್ತಿಯನ್ನ ಭಗವಂತ ಅಂತ ತಿಳ್ಕೊಳ್ಳಲ್ಲ. ಗುರುಶಾಸ್ತ್ರೋಪದೇಶದಿಂದ ಸ್ಪಷ್ಟವಾಗಿದೆ ಅವರಿಗೆ ಭಗವಂತ ಯಾರು ಎಂಬುದಾಗಿ. ಬ್ರಹ್ಮಸ್ವರೂಪಂ ಅಂತ ಬರೀತಾರೆ ಶಂಕರ ಭಗವತ್ಪಾದ. ಅಂದ್ರೆ ಪರಮಾರ್ಥ ಶ್ರೇಷ್ಠವಾದ ಪರಮಾತ್ಮ ಸ್ವರೂಪ. ಸರ್ವದಾ ಕೀರ್ತಯಂತಹ, ಯಾವಾಗಲೂ ಅವನನ್ನು ಸ್ಮರಿಸ್ತಾರೆ, ಕೀರ್ತಿಸುತ್ತಾರೆ. ಇಲ್ಲಿ ಪುನಃ ಕೀರ್ತನೆ ಎಂಬ ಶಬ್ದಕ್ಕರ್ಥ, ಪ್ರಸಿದ್ಧವಾದ ಅರ್ಥ ಏನ್ ಹೇಳಿ, ಭಜನೆ ಕೀರ್ತನೆ ಅಂದ್ರೆ ತಾಳ ತಂಬೂರಿ ತಬಲ ಹಾರ್ಮೋನಿಯಂ ಇಟ್ಕೊಂಡು ಹಾಡು ಹೇಳೋದು ಅಂತ. ಅಲ್ಲಿ ಆ ರೀತಿಯಾದ ಕೀರ್ತನೆ ಬಗ್ಗೆ ಹೇಳ್ತಿಲ್ಲ. ಯಾವಾಗ್ಲೂ ಕೀರ್ತನೆ ಮಾಡಬೇಕು ಅಂದ್ರೆ ಅರ್ಥ ಏನು? ಮಲ್ಕೊಂಡಾಗ್ಲೂ ಮಾಡಬೇಕು, ಎದ್ದಾಗ್ಲೂ ಮಾಡಬೇಕು, ಕೆಲಸ ಮಾಡುವಾಗ್ಲೂ ಮಾಡಬೇಕು, ಊಟ ಮಾಡುವಾಗ್ಲೂ ಮಾಡಬೇಕು. ಸತತಂ ಎಂಬ ಶಬ್ದಕ್ಕೆ ಆ ಅರ್ಥ. ಅವಾಗೇನು,
ಅವನನ್ನು ಸ್ಮರಿಸಿ, ಮಾಮನುಸ್ಮರ ಯುದ್ಧಚ, ಅವನನ್ನು ಸ್ಮರಿಸಿ ಕರ್ಮ ಮಾಡುವಂಥದ್ದು. ಅದು ಸತತವಾಗಿ ಮಾಡ್ಲಿಕ್ಕೆ ಸಾಧ್ಯ. ಮತ್ತು ಅದು ಇಲ್ಲದಿದ್ದಾಗ, ಕರ್ಮಗಳಿಲ್ಲದಿದ್ದಾಗ ಏಕಾಂತದಲ್ಲಿ ಭಜನೆ ಮಾಡುವಂಥದ್ದು, ಏಕಾಂತದಲ್ಲಿ ಕೀರ್ತನೆ. ಆವಾಗ ಹಾಡು ಹೇಳಬಹುದು, ನಾಮಸ್ಮರಣೆ ಮಾಡಬಹುದು, ನಾಮ ಸಂಕೀರ್ತನೆಯೂ ಮಾಡಬಹುದು, ಎಲ್ಲವೂ. ಇದನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಒಂದ್ಸಲ ಒಬ್ರು ಒಂದು ಘಟನೆ ಹೇಳ್ತಾ ಇದ್ರು. ಒಬ್ರು ಆಕೆ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ ಪ್ರತಿದಿನ ಬೆಳಿಗ್ಗಿನ ಸಂಜೆ ತನಕನೂ ಪಠಿಸ್ತಾ ಇರೋದಂತೆ. ಆ ಯಜಮಾನನು ತನ್ನ ಉದ್ಯೋಗದಿಂದ ಮನೆಗೆ ಬಂದಾಗ ಅವನ ಬಗ್ಗೆ ಯಾವ ಆಸಕ್ತಿಯನ್ನು ತೋರಿಸದೆ, ಅವನು ಆಫೀಸಿಗೆ ಹೋಗಾಗ್ಲೂ ಬೇಕಾದಂತಹ ಯಾವ ವ್ಯವಸ್ಥೆಗೂ ಕೂಡ ಅಣಿ ಮಾಡಿಕೊಳ್ಳದೆ, ನನಗಿದೇ ಪ್ರಧಾನ ಕರ್ತವ್ಯ, ಇದನ್ನೇ ಹೇಳಿದೆ ಶಾಸ್ತ್ರ, ಭಗವಂತನ ಭಜಿಸಬೇಕು ಅಂತ ದೇವ್ರ ಕೋಣೆಯಲ್ಲಿ ಕೂತ್ಕೊಂಡಿರೋದಂತೆ. ಅದರಿಂದ ಅವರಿಬ್ಬರ ಮಧ್ಯೆ ದಾಂಪತ್ಯ ಜೀವನದ ಸಂಬಂಧ ಸ್ವಲ್ಪ ಬಿರುಕು ಬಿಟ್ಟಿತ್ತು. ಸ್ವಲ್ಪ ಬಿರುಕೇನೆ, ಚೆನ್ನಾಗೇ ಬಿರುಕು ಬಿಟ್ಟಿರುತ್ತೆ. ಅದಕ್ಕೆ ಒಬ್ರು ವಿದ್ವಾಂಸರೊಬ್ರು ಅವ್ರ ಮನೆಗೆ ಹೋದಾಗ ಅವ್ರು ಹೇಳಿದ್ರಂತೆ, ಸತತ ಕೀರ್ತನೆ ಅಂತ ಹೇಳಿದ್ರೆ ದೇವ್ರ ಕೋಣೆಯಲ್ಲಿ ಮಾಡೋದಂತಲ್ಲ, ನಮ್ಮ ಕರ್ತವ್ಯ ಮಾಡಿಕೊಂಡು ಇದನ್ನು ಅನುಸರಿಸಬೇಕೆಂಬುದಾಗಿ ಹೇಳಿದ್ದಾರೆ. ಕರ್ತವ್ಯವನ್ನು ಬಿಟ್ಟು ಅಲ್ಲ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಬಿಟ್ಟು ಅಲ್ಲ. ಹಾಗೊಂದು ಇದೆ ವ್ಯವಸ್ಥೆ. ಏನದು? ಸನ್ಯಾಸ ಅಥವಾ ವಾನಪ್ರಸ್ಥ. ವಾನಪ್ರಸ್ಥದಲ್ಲಿದ್ದಾಗ ಇದೆಲ್ಲ ಕರ್ಮಗಳನ್ನು ಬಿಟ್ಟು ಭಜನೆ ಮಾಡಲಿಕ್ಕೆ ಹೋಗೋದು. ಭಿಕ್ಷಾಚರ್ಯೆಯನ್ನು ಮಾಡಿಕೊಂಡು ಭಜನೆ ಮಾಡಿಕೊಂಡು ಕುಟೀರದಲ್ಲಿ ಇರೋದೇ ಕೆಲಸ. ಸನ್ಯಾಸ ಅಂತೂ ಅಧ್ಯಾತ್ಮ ನಿಷ್ಠೆಗಾಗಲೇ ಇರುವಂಥದ್ದು. ಇದೆಲ್ಲದಿದ್ರೆ ಕರ್ತವ್ಯದ ಒಂದು ಚೌಕಟ್ಟಿನೊಳಗೆ ಇರುವಾಗ ಅದನ್ನು ನಿಭಾಯಿಸಿಕೊಂಡು. ಆಮೇಲೆ ಈ ದೃಢವ್ರತಾಹ ಎಂಬ ಶಬ್ದಕ್ಕೆ ಏನರ್ಥ? ದೃಢವ್ರತಾಹ, ದೃಢಂ ಸ್ಥಿರಂ ಅಚಾಲ್ಯಂ ವ್ರತಂ ಯೇಷಾಂ ತೇ ದೃಢವ್ರತಾಹ. ಅಂದ್ರೆ ಅಚಲವಾದ ನಿಯಮ ಅಂತಾರ ದೃಢವ್ರತ. ವ್ರತ ಅಂದ್ರೆ ನಿಯಮ, ದೃಢ ಅಂದ್ರೆ ಅಚಲವಾದ, ಅಂದ್ರೆ ಸ್ಥಿರವಾದ ನಿಯಮ. ಅಂದ್ರೆ ಅವರ ಆಚರಣೆಗಳೆಲ್ಲ ಸ್ಥಿರವಾದ್ದು, ಒಂದ್ ದಿವಸ ಒಂದು ಅಲ್ಲ. ಹೀಗೆ ನಾನು ಜೀವನ ನಡೆಸಬೇಕು, ಹೀಗೆ ಭಗವಂತನ ಭಜಿಸಬೇಕು ಅಂತ ಒಂದು ನಿಯಮವನ್ನು ಹಾಕೊಂಡ್ರೆ ಅದನ್ನು ಬಿಡೋದಿಲ್ಲ ಅಂತ ಅರ್ಥ. ಅದು ದೃಢವ್ರತಗಳು. ನಮ್ದೆಲ್ಲ ಹೇಗಪ್ಪ ಅಂದ್ರೆ ನ್ಯೂ ಇಯರ್ ರೆಸೊಲ್ಯೂಷನ್ಸ್ ಮಾಡಿದಾಗ, ಈಗ ಹೊಸ ವರ್ಷಕ್ಕೆ ಇಂಗ್ಲಿಷ್ ಹೊಸ ವರ್ಷ ಬರ್ತಾ ಇದೆಯಲ್ಲ, ಡಿಸೆಂಬರ್ 31 ಮುಗಿದು ಜನವರಿ 1, ಅವಾಗ ಎಷ್ಟೋ ಜನ ಹೊಸ ಹೊಸ ನಿಯಮಗಳನ್ನೆಲ್ಲ ಬರ್ಕೊಳ್ತಾರಂತೆ. ಹೊಸ ವರ್ಷಕ್ಕೆ ರೆಸೊಲ್ಯೂಷನ್ಸ್ಗಳನ್ನ. ಬೆಳಿಗ್ಗೆ 4 ಗಂಟೆಗೆ ಏಳಬೇಕು, ಧ್ಯಾನ ಯೋಗಾಸನ ಮಾಡಬೇಕು, ವಾಕಿಂಗ್ ಮಾಡಬೇಕು, ಆಹಾರ ಹೀಗಿಟ್ಕೊಳ್ಬೇಕು ಹಾಗಿಟ್ಕೊಳ್ಬೇಕು, ಶಾರ್ಟ್ ಟರ್ಮ್ ಗೋಲ್ಸ್, ಲಾಂಗ್ ಟರ್ಮ್ ಗೋಲ್ಸ್ ಎಲ್ಲ ಇಟ್ಕೊಳ್ತಾರಂತೆ. ಒಂದು 4 ದಿನ ನಡೆಯುತ್ತೆ. ಮತ್ತೆ ಹೊಸ ವರ್ಷ ಬಂದ ಮೇಲೆ ಇನ್ನು ಹೊಸ ರೆಸೊಲ್ಯೂಷನ್ಸ್. ಅದು ಅದೃಢವ್ರತಾಹ. ದೃಢವ್ರತಾಹ ಅಂದ್ರೆ ಏನು? ಒಂದು ಜೀವನದಲ್ಲಿ ಹೀಗಿರ್ಬೇಕು ನನ್ನ ನಿಯಮ ಅಂತ ಮಾಡ್ಕೊಂಡ ಮೇಲೆ ಆ ನಿಯಮವನ್ನ ಮುರಿಯಬಾರದು. ಅದಕ್ಕೆ ನಮ್ಮಲ್ಲಿ ಟ್ರೈನಿಂಗ್ ಕೊಡ್ತಾರೆ. ಈ ಆಧ್ಯಾತ್ಮಿಕ ಜೀವನಕ್ಕೆ ಟ್ರೈನಿಂಗ್ ಏನಪ್ಪಾ ಅಂದ್ರೆ ಏಕಾದಶಿ, ಆಮೇಲೆ ಶಿವರಾತ್ರಿ, ಜನ್ಮಾಷ್ಟಮಿ, ಈ ನವರಾತ್ರಿ, ಈ ಮುಂತಾದ ಹಬ್ಬಗಳಲ್ಲಿ ವ್ರತಗಳು ಅಂತ ಬರುತ್ತಲ್ಲ, ಆ ವ್ರತಾಚರಣೆ ಅನ್ನುವಂಥದ್ದು ನಾವು ಏನು ಸಂಕಲ್ಪ ಮಾಡ್ಬಿಡ್ತೇವೆ ಕಂಕಣ ಬದ್ಧರಾಗಿ ಕೂತ್ಕೊಂಡ ಮೇಲೆ ತುಂಬ ಸುಖವ ಅದನ್ನ ಮುಗಿಸ್ತೇವೆ. ನಾವು ಒಂದೇ ಹೊತ್ತು ಆಹಾರ, ಆ ನಿಯಮಕ್ಕೆ ನಾವು ಬದ್ಧರಾಗಿ ಅದನ್ನು ಮಾಡಬೇಕು. ಅವಾಗ ಮನಸ್ಸಿಗೆ ಒಂದು ಶಿಸ್ತು ಬರ್ತದೆ, ಮನಸ್ಸಿಗೆ ಒಂದು ಸ್ಥೈರ್ಯ ಬರ್ತದೆ, ಹಿಡಿದ ಕೆಲಸವನ್ನ ಮುಂದುವರಿಸುವಂತಹ ಅಂತಃಕರಣಕ್ಕೊಂದು ಬಲ ಬರ್ತದೆ. ಇದಿಷ್ಟು ಟ್ರೈನಿಂಗ್. ಸ್ಪಿರಿಚುವಲ್ ಅಧ್ಯಾತ್ಮ ಪಥಕ್ಕೂ ಅದು ಅವಕಾಶ, ಲೌಕಿಕ ಜೀವನದ ಯಶಸ್ಸಿಗೂ ಅದು ಸಹಾಯ. ಅದರಿಂದ ದೃಢವ್ರತರಾಗಿ ಭಜಿಸುತ್ತಾರೆ. ಯತಂತಹ, ಅವರು ಪ್ರಯತ್ನಶೀಲರಾಗಿರ್ತಾರೆ. ಶಂಕರ ಭಗವತ್ಪಾದರು ಯತಂತಹ ಅನ್ನೋ ಶಬ್ದಕ್ಕೆ ಬರೀತಾರೆ, ಇಂದ್ರಿಯ ಉಪಸಂಹಾರ ಶಮ ದಮ ದಯಾ ಅಹಿಂಸಾದಿ ಲಕ್ಷಣೈ ಧರ್ಮೈ ಪ್ರಯತಂತಶ್ಚ. ಇಂದ್ರಿಯಗಳನ್ನ ಉಪಸಂಹಾರ ಮಾಡಿಕೊಂಡು, ಅಂದ್ರೆ ಹಿಂದೆ ಜಗ್ಗಿಕೊಂಡು, ಶಮ ದಮ ದಯ ಇದೆಲ್ಲ ಮನಸ್ಸಿನ ಗುಣಗಳು, ಅಹಿಂಸಾ ಇವುಗಳನ್ನೆಲ್ಲ ಇಟ್ಟುಕೊಂಡು ಪ್ರಯತ್ನವನ್ನು ಮಾಡ್ತಾರೆ. ಅಂದ್ರೆ ಈ ಮನಸ್ಸಿನ ದೊಡ್ಡ ಸಮಸ್ಯೆ ಏನಂದ್ರೆ ನಮ್ ದಾರಿ ತಪ್ಪಿಸ್ತಾ ಇರ್ತದೆ ಅದು ಯಾವಾಗ್ಲೂ. ಮತ್ತೆ ಮತ್ತೆ ನಾವು ದಾರಿಗೆ ಬರ್ತಾ ಇರಬೇಕು. ಯಥೋ ಯಥೋ ನಿಶ್ಚರತಿ ಮನಶ್ಚಂಚಲ ಮಸ್ತಿರಂ ತತಸ್ತೋ ನಿಯಮ್ಯೈತತ್
ಆತ್ಮನ್ಯೇವ ವಶಂ ನಯೇ, ತುಂಬಾ ಪ್ರಯತ್ನ ಬೇಕಾಗ್ತದೆ. ಅದಕ್ಕೆ ಯತಿ ಎನ್ನುವ ಶಬ್ದ ಬಳಸ್ಯಾರ. ಆಮೇಲೆ ಯತಿ ಅಂದ್ರೆ ಪ್ರಯತ್ನ ಮಾಡುವವನು ಅಂತ ಅರ್ಥ. ಅಷ್ಟು ಸುಲಭವಾಗಿ ಮನಸ್ಸು ಜಗ್ಗೋದಿಲ್ಲ. ಈ ಮಾರ್ಗಕ್ಕೆ ಬರಬೇಕು ಅಂದ್ರೆ ಪ್ರಯತ್ನ ಹಾಕಬೇಕು. ಎಷ್ಟೋ ಸಲ ನಾವು ಕೇಳಲಿಕ್ಕುಂಟು, ದೇವರು ನನ್ನ ಮೇಲೆ ಕರುಣೆ ತೋರಿಸಲ್ಲ, ದೇವ್ರ ಕೃಪೆ ನನ್ನ ಮೇಲೆ ಇಲ್ಲ, ಯಾಕೆ? ನಾವು ಎಷ್ಟು ಪ್ರಯತ್ನ ಪಟ್ಟಿದ್ದೇವೆ ಅನ್ನೋದು ಮುಖ್ಯ ಅಲ್ಲಿ. ಈಗ ಒಬ್ಬ ವಿದ್ಯಾರ್ಥಿ ಆದವನು ಶಾಲೆಯಲ್ಲಿ ಪರೀಕ್ಷೆ ಬರೆಯುವಾಗ ಹಗಲು ರಾತ್ರಿ ಓದ್ತಾನೆ ಅವನು. ಒಬ್ಬನು ಒಲಿಂಪಿಕ್ ಅಲ್ಲಿ ಮೆಡಲ್ ತರಬೇಕಾದ್ರೆ ಇಡೀ ವರ್ಷ ಪ್ರಯತ್ನ ಅವನು. ಅವನಿಗೆ ಒಂದೇ ಹಗಲು ರಾತ್ರಿ ತನ್ನ ಆರೋಗ್ಯವನ್ನು ಕಾಪಾಡಿಕೊಂಡು ಮನಸ್ಥಿತಿಯನ್ನು ಕಾಪಾಡಿಕೊಂಡು ಪ್ರಯತ್ನವನ್ನ ಹಗಲು ರಾತ್ರಿ ಮಾಡ್ತಾನೆ. ಏನೋ ಒಂದು 10 ನಿಮಿಷ 5 ನಿಮಿಷದ ಕಾಂಪಿಟಿಷನ್ಗೆ. ಅಂತಹ ಲೌಕಿಕ ಅಚೀವ್ಮೆಂಟ್ಗಳಿಗೆ ಎಷ್ಟು ಪ್ರಯತ್ನ ಪಡ್ತೇವೆ ನಾವು. ಈ ಆಧ್ಯಾತ್ಮಿಕ ಸಾಧನೆಗಾಗಿ ಎಷ್ಟು ಪ್ರಯತ್ನ ಪಟ್ಟಿದ್ದೇವೆ. ಮನಸ್ಸನ್ನ ಒಂದು ನಿಯಂತ್ರಣಕ್ಕೆ ತರುವಂತಹ ಪ್ರಯತ್ನ ಎಷ್ಟು ಮಾಡಿದ್ದೇವೆ ಅನ್ನೋದ್ರ ಮೇಲೆ ಹೋಗ್ತದೆ. ಇಲ್ಲಿಯೂ ಪ್ರಯತ್ನ ಬೇಕು, ಮಹಾಪ್ರಯತ್ನ ಬೇಕು. ಜೀವನ ಪರ್ಯಂತ ಪ್ರಯತ್ನ ಬೇಕು. ಅದರಿಂದ ಯತಂತಹ ಪ್ರಯತ್ನಶೀಲರಾಗಿರ್ತಾರೆ. ಭಕ್ತ್ಯ ಮಾಂ ನಮಸ್ಯಂತಹ, ಭಕ್ತಿಯಿಂದ ಅಂದ್ರೆ ಪ್ರೀತಿಯಿಂದ ಭಗವಂತನಿಗೆ ಪದೇ ಪದೇ ಶರಣಾಗ್ತಾ ಇರ್ತಾರೆ. ಭಗವತ್ ಶರಣಾಗತಿ ಬುದ್ಧಿಯನ್ನು ಇಟ್ಟುಕೊಂಡಿರ್ತಾರೆ. ನೋಡಿ, 2ನೇ ಅಧ್ಯಾಯದಿಂದ 6ನೇ ಅಧ್ಯಾಯ ತನಕ ಪುರುಷ ಪ್ರಯತ್ನದ ಮಹತ್ವವನ್ನು ಹೇಳಿದ, ಉದ್ಧರೇದಾತ್ಮನಾತ್ಮಾನಂ ಅಂತ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಭಗವಂತ ಈಶ್ವರ ಕೃಪೆಗೆ ಮಹತ್ವ ಕೊಡ್ತಾ ಇದ್ದಾನೆ. ಪುರುಷ ಪ್ರಯತ್ನವನ್ನು ಹೇಳಿದ್ದಾನೆ. ಯತಂತಹ ಅನ್ನೋದು ಪುರುಷ ಪ್ರಯತ್ನ. ಅದರೊಟ್ಟಿಗೆ ಇನ್ನೊಂದು ಇಟ್ಕೊಂಡಿರ್ಬೇಕು, ನೀನು ದೇವರಿಗೆ ಶರಣಾಗಬೇಕು. ಮಾಂ ನಮಸ್ಯಂತಹ, ದೇವರ ಕೃಪೆಗಾಗಿ ಪ್ರಾರ್ಥಿಸಬೇಕು. ದೇವರ ಅನುಗ್ರಹಕ್ಕಾಗಿ ನಾವು ಮೊರೆ ಹೋಗಬೇಕು. ಹೇ ಸರ್ವಶಕ್ತನೇ ಪರಮಾತ್ಮ, ನನ್ನನ್ನು ಕೈ ಹಿಡಿದು ಮುನ್ನಡೆಸು. ನನ್ನಲ್ಲಿ ಪೂರ್ಣ ಯೋಗ್ಯತೆ ಇಲ್ಲ, ನೀನು ನನ್ನ ಜೀವನದಲ್ಲಿ ಪ್ರವೇಶ ಮಾಡಿ ನನಗೆ ಅರ್ಹತೆಯನ್ನು ಕೊಡು, ಯೋಗ್ಯತೆಯನ್ನು ಕೊಡು, ಮಾಡುವ ಮನಸ್ಸನ್ನು ಕೊಡು ಅಂತ ಪದೇ ಪದೇ ಅವನಿಗೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಅಂದ್ರೆ ಶರಣಾಗಬೇಕು, ಅವನ ಕೃಪೆಗಾಗಿ ಪ್ರಾರ್ಥಿಸಬೇಕು. ನಮ್ಮ ಸ್ವಂತ ಬಲ ಸಾಕಾಗೋಲ್ಲ. ಅದರಿಂದ ನಮ್ಮ ಸಂಪ್ರದಾಯದಲ್ಲಿ ಬರೀ ಪುರುಷ ಪ್ರಯತ್ನದಿಂದಲೇ ಯಶಸ್ಸು ಸಾಧಿಸ್ಲಿಕ್ಕೆ ಆಗತ್ತೆ ಅಂತ ನಾವು ಹೇಳಲ್ಲ. ಅಥವಾ ಬರೀ ಈಶ್ವರ ಕೃಪೆ ಒಂದಿದ್ರೆ ಸಾಲದು ಸಾಕು ಅಂತನೂ ಹೇಳಲ್ಲ. ಈಶ್ವರ ಕೃಪೆ, ಪುರುಷ ಪ್ರಯತ್ನ ಎರಡೂ ಬೇಕಾಗ್ತದೆ. ಇನ್ನು ನಿತ್ಯಯುಕ್ತ ಉಪಾಸತೆ, ನಿತ್ಯಯುಕ್ತರಾಗಿ ಭಗವಂತನನ್ನ ಭಜಿಸ್ತಾರೆ, ಉಪಾಸಿಸುತ್ತಾರೆ. ನಿತ್ಯಯುಕ್ತರು ಎಂಬ ಮಾತಿಗೆ ಅರ್ಥ ಏನು? ಅಚಂಚಲವಾದ ಭಕ್ತಿ, ಪರಮಾತ್ಮನಲ್ಲಿಯೇ ನೆಟ್ಟ ಚಿತ್ತವುಳ್ಳವರಾಗಿ, ಅದನ್ನು ನಿತ್ಯಯುಕ್ತ. ಗುರಿ ಸ್ಪಷ್ಟವಾಗಿದೆ, ಅವರಿಗೆ ಭಗವಂತನೇ ಬೇಕು. ಯಮೇ ವೈಷವೃಣುತೆ ತೇನ ಲಭ್ಯ. ದೇವರು ಯಾರಿಗೆ ಸಿಗ್ತಾನೆ? ಉಪನಿಷತ್ ಹೇಳೋ ಪ್ರಕಾರ ಎಂ ಏಷ ಏವ ವೃಣುತೆ, ಭಗವಂತನನ್ನೇ ಆಯ್ಕೆ ಮಾಡಿಕೊಳ್ಳು. ಅದನ್ನು ನಿತ್ಯಯುಕ್ತ ಅಂತ ಕರೆದಿದ್ದಾನೆ. ಆದ್ದರಿಂದ ದೈವೀ ಗುಣವನ್ನು ಹೊಂದಿದವರ ಲಕ್ಷಣಗಳನ್ನು ಹೇಳುವ ಈ ಸಂದರ್ಭದಲ್ಲಿ ಭಕ್ತಿಯ ಸಾಧನೆಯನ್ನೂ ಕೂಡ ಹೇಳ್ತಾ ಇದ್ದಾನೆ. ದೈವೀ ಗುಣ ಸಂಪನ್ನರು ಭಗವಂತನನ್ನ ಭಜಿಸ್ತಾರೆ. ಹೇಗೆ ಭಜಿಸ್ತಾರೆ? ದೃಢವ್ರತರಾಗಿ, ನಿಯಮಪೂರ್ವಕವಾಗಿ, ಸತತವಾಗಿ, ಪ್ರಯತ್ನಪೂರ್ವಕವಾಗಿ, ಶರಣಾಗತ ಬುದ್ಧಿಯಿಂದ, ಭಕ್ತಿಯಿಂದ ಅಂದರೆ ಭಗವಂತನ ಮೇಲಿನ ಪ್ರೇಮದಿಂದ, ಮತ್ತು ನಿತ್ಯಯುಕ್ತ ಅನನ್ಯವಾದಂತಹ ಪ್ರೇಮ ಭಕ್ತಿ ಅದನ್ನಿಟ್ಕೊಂಡು ಭಗವಂತನ ಭಜಿಸ್ತಾನೆ. ಅದರಿಂದ ಅಂತಹ ಒಂದು ಭಗವಂತನಲ್ಲಿ ಪ್ರೇಮ ಬರಬೇಕಾದ್ರೆ ಚಿತ್ತಶುದ್ಧಿ ಸಾಕಷ್ಟು ಬೇಕಾಗ್ತದೆ. ನನಗೆ ಯಾಕೆ ದೇವರಲ್ಲಿ ಪ್ರೇಮ ಇಲ್ಲ ಅಂತ ಕೇಳಿದ್ರೆ ಚಿತ್ತಶುದ್ಧಿಯ ಕೊರತೆ ಅಷ್ಟೇ. ಚಿತ್ತಶುದ್ಧಿ ಉಳ್ಳವನಿಗೆ ಭಗವಂತನ ಹೊರತಾಗಿ ಇನ್ನೇನನ್ನೂ ಯೋಚಿಸಬೇಕು ಅಂತ ಅನಿಸೋದೇ ಇಲ್ಲವಂತೆ. ಒಂದು ಕ್ಷಣ ಭಗವಂತನ ವಿಸ್ಮೃತಿ ಆದರೂ ಬಹಳ ದುಃಖಿಸ್ತಾನಂತ ಅವನು. ನಾರದ ಭಕ್ತಿ ಸೂತ್ರದಲ್ಲಿ ಭಕ್ತಿಯ ಮಹಿಮೆಯನ್ನು ತುಂಬಾ ಚೆನ್ನಾಗಿ ಕೊಂಡಾಡಿದ್ದಾರೆ. ಅದರ ಸ್ವರೂಪ, ಅದರ ಸಾಧನೆ ಮುಂತಾದವುಗಳು ವಿವರಿಸಿದ್ದಾರೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಬೇರೆ ಬೇರೆ ರೀತಿಯ ಉಪಾಸನೆಯನ್ನ ಹೇಗೆ ಮಾಡ್ತಾರೆ ಅಂದ್ರೆ, ಭಗವದ್ ಭಕ್ತರಲ್ಲಿಯೇ ಬೇರೆ ಬೇರೆ ರೀತಿಯ ಎಲ್ಲಿ ಭಗವಂತನನ್ನು ಭಜಿಸುವಂತಹ ಒಂದು ಪ್ರಕ್ರಿಯೆ. ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ನಾಳೆ ದಿವಸ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು,
मा कश्चित् दुःखभाग् भवेत्। ओम शांति शांति शांति। नारायण नारायण नारायण।